ಈ ಒಂದು ಶುಭ ಮುಂಜಾನೆ ಅಂದರೆ ನಮ್ಮ ಸುಮನ್ ಟಿವಿ ಕನ್ನಡದ ಉದ್ಘಾಟನೆ ಅಥವಾ ಪ್ರಾರಂಭೋತ್ಸವಕ್ಕೆ ಬಂದಿರೋ ತಮ್ಮೆಲ್ಲರಿಗೂ ಸ್ವಾಗತ. Chief guest of the day, Shri Sharnaprakash Rudrappa Patil, Minister of Medication, Shri Dr. C.N. Ashwath Narayan, Member of Legislative Assembly, and the man behind this, ನಮ್ಮ ಸುಮನ್ ತೋಡಿ ಸರ್. ಚಪ್ಪಾಳೆಗಳ ಮೂಲಕ ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. The two strength of ಸುಮನ್ ಟಿವಿ ಕನ್ನಡ, that is Shri Yugendra Kula and Kiran Singham Shetty. ಸುಮನ್ ಟಿವಿ ಕನ್ನಡದ ಮುಖ್ಯ ಲಾಂಚ್, ದ ಫಸ್ಟ್ ಲಾಂಚ್, ದ ಮೋಸ್ಟ್ ಪ್ರಾಮಿನೆಂಟ್ ಲಾಂಚ್. 3, 2, 1. ವಾವ್! ಕರ್ನಾಟಕದಲ್ಲಿ ಸುಮನ್ ಟಿವಿ ಲಾಂಚ್ ಮಾಡೋದಕ್ಕೆ ನನಗೆ ಹರ್ಷ ಆಗ್ತಾ ಇದೆ. ಟೆಲಿವಿಷನ್ಸ್ ಆರ್ ನಾಟ್ ಓನ್ಲಿ ಫಾರ್ ಸೆನ್ಸೇಷನಲಿಸಮ್. ಅಪಾರ್ಟ್ ಫ್ರಮ್ ದ್ಯಾಟ್, ನ್ಯೂಸ್ ಆರ್ ನ್ಯೂಸ್. ಓಕೆ, ದೇರ್ ಇಸ್ ಎ ಹ್ಯೂಜ್ ವ್ಯೂವರ್ಶಿಪ್ ಫಾರ್ ಪಾಸಿಟಿವ್ ಕಂಟೆಂಟ್ ಆಫ್ ದ ನ್ಯೂಸ್ ಆಸ್ ವೆಲ್. ಸೊ ಡೆಫಿನೆಟ್ಲಿ ಸುಮನ್ ಟಿವಿ ಹ್ಯಾಸ್ ಮೇಡ್ ಇಟ್ಸ್ ಮಾರ್ಕ್. The entire country prosperity means it is Karnataka. So it's a land of prosperity. Anything good has to happen. Real presence has to be seen. You can see through Karnataka for the entire world. You can reach out through Karnataka. So welcome, sir. ಕನ್ನಡದಲ್ಲಿ ಸುಮನ್ ಟಿವಿ ಬರ್ತಾ ಇರೋದು ಭಾಳ ಸಂತೋಷಕರವಾದ ವಿಷಯ. ಪಕ್ಕದ ರಾಜ್ಯವಾದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡ್ಬಂದಿದ್ದಾರೆ. ಹೀಗೆ ಕರ್ನಾಟಕದಲ್ಲೂ ಇವರ ಚಾನಲ್ ಯಶಸ್ವಿಯಾಗಿ ನಡೀಲಿ, ಇದರಿಂದ ಜನಗಳಿಗೆ ಸರಿಯಾದ ಮಾಹಿತಿ ಸಿಗಲಿ. ಅಭಿನಂದನೆಗಳು. ಮತ್ತು ಭಗವಂತ ನಿಮಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ. ಮಿಸ್ಟರ್ ರಾಮ್ ಪ್ರಸಾದ್ ಮನೋಹರ್, IAS Chairman, BWSSB. In fact, I heard lot about Suman TV doing wonders in Andhra Pradesh and Telangana. Now it is time for Suman TV to be launched in Karnataka. As our ministers have stated, it is a prosperous state with the people with the vision. ಕರ್ನಾಟಕಕ್ಕೆ ಇದು ಬರ್ತಾ ಇರೋದನ್ನು ನಾವು ಬಹಳ ಒಂದು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. 2,500 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿರುವ ಕನ್ನಡ ಭಾಷೆ. ಮನ ಅನ್ನುವ ಪದವೇ ಬಹಳ ರೋಮಾಂಚನದ ಸಿಂಚನ, ಅದ್ಭುತದ ದರ್ಶನ. ಹಿಶ್ವಿಕಾ, ಯಶವಂತ್ ಸಾಯಿ ಆ್ಯಂಡ್ ಲಿಶಾಂತ್ ಎಜುಕೇಷನ್ ಚಾನೆಲ್ ಲಾಂಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಒಂದು ನಂಬಿಕೆ. ಯಾಕಂದರೆ ದೇ ಆರ್ ದ ಫ್ಯೂಚರ್ ಆಫ್ ಅವರ್ ನೇಷನ್. ಇವರೆಲ್ಲರೂ ಒಟ್ಟಾಗಿ ಸುಮನ್ ಟಿವಿ ಕನ್ನಡ ವಿಮೆನ್ ಈ ಒಂದು ಡಿಜಿಟಲ್ ಚಾನೆಲ್ ಅನ್ನ ಲಾಂಚ್ ಮಾಡಿದ್ದಾರೆ. They do say that powerful people make the place powerful. ಹೇಗೆ ಇತ್ತು ಬಿಸ್ನೆಸ್ ಅನ್ನೋ ಒಂದು ಲೋಕ ಇದೆಯಲ್ಲ, ಯಾವತ್ತೂ ಸುಲಭ ಅಲ್ಲ. ಒಂದಿನ ಮೇಲಿದ್ರೆ ಒಂದಿನ ಕೆಳಗಿರ್ತೀವಿ. ಆ ಸಮತೋಲನ, ಬ್ಯಾಲೆನ್ಸ್ ಅನ್ನ ಯಾವಾಗಲೂ ಮೇಂಟೈನ್ ಮಾಡ್ಕೊಂಡು ಬಂದಂತಹ ಸೂಪರ್ ಹೀರೋಸ್ ಈಗ ಸ್ಟೇಜ್ ಮೇಲಿದ್ದಾರೆ. 3, 2, 1. ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಅರ್ಥ. ರಾಜಕೀಯದಲ್ಲೂ ಕೂಡ ಅವರ ಛಾಪನ್ನ ಮೂಡಿಸಿ ಮಿಸ್ಟರ್ ನರೇಂದ್ರ ಬಾಬು, ex-MLA, Padma-Shri holder, we have Dr. Rajana with us. Can we have please give him a roaring round of applause? Anything which has come to his life has never been an hindrance. This man is a true story of strength, courage, positivity. ನಮ್ಮೆಲ್ಲ ಕನ್ನಡಿಗರಿಗೆ ಸಿಕ್ಕುವಂಥ ಪ್ರಶಸ್ತಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸಮಾಜದ ಆರೋಗ್ಯವನ್ನು, ಸ್ವಾಸ್ಥ್ಯವನ್ನು ಮತ್ತು ರೆವಲ್ಯೂಷನ್ ಥ್ರೂ ಕಲ್ಚರ್ ಅಂತ ಏನು ಹೇಳ್ತೇವೆ, ಸಾಂಸ್ಕೃತಿಕ ಮುಖೇನ ಸಮಾಜದ ಆರೋಗ್ಯವನ್ನು ಕಾಪಾಡೋ ದಿಕ್ಕಿನಲ್ಲಿ ಸುಮನ್ ಟಿವಿ ಸಾಗಲಿ. ಆಲ್ ದ ಬೆಸ್ಟ್. ಸುಮನ್ ಟಿವಿ ತೆಲುಗು ಏನಿದೆ, ಆಂಧ್ರ ಪ್ರದೇಶ್, ತೆಲಂಗಾಣ, ಆಲ್ ಓವರ್ ದ ವರ್ಲ್ಡ್ ರಾರಾಜಿಸುತ್ತಿತ್ತು. 3, 2, 1. Ladies and gentlemen, please put your hands together and let's welcome Shri C.N. Manjunath, Member of Parliament, Lok Sabha. ಚಪ್ಪಾಳೆಗಳ ಮೂಲಕ ಅವರನ್ನ ಸ್ವಾಗತಿಸೋಣ. ನಮ್ಮ ಸುಮನ್ ಟಿವಿ ಕನ್ನಡ ಹೆಲ್ತ್ ಅನ್ನ ಲಾಂಚ್ ಮಾಡ್ತಿದ್ದಾರೆ. ಸುಮನ್ ಟಿವಿ ಕನ್ನಡ ಹೆಲ್ತ್. ಸುಮನ್
TV digital network, which is said to be one of the largest in this part of the world. My hearty congratulations to the management. I request Mr. Singan Shetty Subbaramaya, ex-NRGS State Development Corporation, AP. Shri P.C. Mohan sir, Member of Parliament, Lok Sabha, ದಯವಿಟ್ಟು ಚಪ್ಪಾಳೆಗಳೊಂದಿಗೆ ಶ್ರೀಯುತರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಅವರು ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಲ್ಲಿ ಈ ಒಂದು ಪ್ಲಾಟ್ಫಾರ್ಮನ್ನು ಮಾಡ್ತೀನಿ ಅಂತ ನನಗೆ ಬಹಳ ದಿವಸಗಳಿಂದನೇ ಹೇಳಿದರು. ನಾನು ಬಹಳ ಸಂತೋಷ ಆಯಿತು. ಬಾಂಧವ್ಯದ ಬೆಸುಗೆಯಾಗಿ, ಸಂಸ್ಕೃತಿಯ ಸೊಗಡಾಗಿ, ಕಸ್ತೂರಿಯ ಕಂಪಾಗಿ, ಮಂಗಳ ಪಾಡುವ ವೀಣಾಪಾಣಿಯ ನಾದ, ಕನ್ನಡ ನುಡಿ ಕಾಣು. ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಜೋರಾದ ಚಪ್ಪಾಳೆಗಳೊಂದಿಗೆ ನಮ್ಮನ್ನು ನಾವು ಸ್ವಾಗತಿಸಿಕೊಳ್ಳೋಣ. ಅದರ ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿ ಕೂತಿರೋರು ಕೂಡ ನಲ್ಮೆಯ ಪ್ರೀತಿಯ ಸ್ವಾಗತವನ್ನು ಕೋರೋಣ. ಬರಲಿ ಜೋರಾದ ಚಪ್ಪಾಳೆ. ಕಮ್ ಆನ್, ಯು ಆಲ್ ಕ್ಯಾನ್ ಡೂ ಇಟ್ ಬೆಟರ್. ಮಾನ್ಯ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಗೌರವಾನ್ವಿತ ರಾಜಕೀಯ ನಾಯಕರು, ಮಾಧ್ಯಮ ಪ್ರತಿನಿಧಿಗಳು, ವಿಶೇಷ ಆಹ್ವಾನಿತರು ಮತ್ತು ನಮ್ಮೆಲ್ಲರ ಶುಭಚಿಂತಕರು, ತಮ್ಮೆಲ್ಲರಿಗೂ ಪೂರ್ವಕ ಸ್ವಾಗತ. ತಮ್ಮೆಲ್ಲರಿಗೂ ತಿಳಿದಿದೆ, ಈ ಒಂದು ಶುಭ ಮುಂಜಾನೆ ಒಂದು ಹೊಸ ಪ್ರಾರಂಭ, ಒಂದು ಹೊಸ ಅಧ್ಯಾಯದ ಉದ್ಘಾಟನೆ ಅಂತಂದರೆ ತಪ್ಪಾಗಲ್ಲ. ನವರಾತ್ರಿ ಶಕ್ತಿಯ ಪ್ರತೀಕ, ಶಾಂತಿಯ ಪ್ರತೀಕ. ಏನನ್ನಾದರೂ ಹೊಸದನ್ನು ನವರಾತ್ರಿ ಸಮಯದಲ್ಲಿ ಶುರು ಮಾಡಿದ್ರೆ ಅದು ಯಾವಾಗಲೂ ಶುಭಕರವಾಗಿರುತ್ತೆ, ಲಾಭದಾಯಕವಾಗಿರುತ್ತೆ. ಅದರ ಜೊತೆಗೆ ನಮ್ಮ ಒಂದು ಮುಖ್ಯ ಗುರಿ ಏನಿದೆ, ಜಗತ್ತಿಗೆ ಒಳ್ಳೆಯದನ್ನು ಮಾಡೋದು, ನಮ್ಮ ಸುತ್ತಮುತ್ತಲಿನ ಜನಕ್ಕೆ ಒಳ್ಳೆಯದನ್ನು ಮಾಡಬೇಕು ಅನ್ನೋದು, ಅಂಥ ಒಂದು ಶುಭ ಚಿಂತನೆಯಿಂದ ಶುರು ಮಾಡ್ತಿರೋಂಥ ಈ ಒಂದು ಶುಭ ಮುಂಜಾನೆ ಅಂದರೆ ನಮ್ಮ ಸುಮನ್ ಟಿವಿ ಕನ್ನಡದ ಉದ್ಘಾಟನೆ ಅಥವಾ ಪ್ರಾರಂಭೋತ್ಸವಕ್ಕೆ ಬಂದಿರೋ ತಮ್ಮೆಲ್ಲರಿಗೂ ಸ್ವಾಗತ. ಈಗ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೂ ಮುಂಚೆ ಜ್ಯೋತಿಯನ್ನು ಬೆಳಗೋದ್ರ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. ಈ ದಿನ ಕೂಡ ಅಂಥದ್ದೇ ಆಗಿರುತ್ತೆ. ಇಟ್ಸ್ ಟೈಮ್ ದಟ್ ವಿ seek the blessings of Almighty, asking Him to lead us towards the prosperity. I request the chief guest of the day, Shri Sharana Patil sir, ಗೌರವಾನ್ವಿತ ವೈದ್ಯಕೀಯ ಶಿಕ್ಷಣ ಸಚಿವರು, ಡಾಕ್ಟರ್ C.N. ಮಂಜುನಾಥ್ ಸರ್, ಗೌರವಾನ್ವಿತ ಸಂಸತ್ ಸದಸ್ಯರು ಲೋಕಸಭೆ, ಶ್ರೀ ಡಾಕ್ಟರ್ C.N. ಅಶ್ವಥ್ ನಾರಾಯಣ್ ಸರ್, ಗೌರವಾನ್ವಿತ ವಿಧಾನಸಭೆ ಸದಸ್ಯರು, ಮಾಜಿ ಉಪಮುಖ್ಯಮಂತ್ರಿಗಳು, ಗಣ್ಯ ಅತಿಥಿಗಳಾಗಿ ಆಗಮಿಸುವಂತಿರುವಂತಹ ಶ್ರೀ ರಾಮ್ ಪ್ರಸಾದ್ ಮನೋಹರ್, IAS ಚೇರ್ಮನ್, BWSSB, ಶ್ರೀ ಜಿನೇಂದ್ರ ಕಣಗಾವಿ, IPS, ಸೀನಿಯರ್ SP, ಇಂಟರ್ನಲ್ ಸೆಕ್ಯೂರಿಟಿ, ಶ್ರೀ ಸುಮನ್ ದೂಡಿ, ಸ್ಥಾಪಕರು, ವ್ಯವಸ್ಥಾಪಕ ನಿರ್ದೇಶಕರು, ಸುಮನ್ ಟಿವಿ ಗ್ರೂಪ್, ಶ್ರೀ ಯುಗೇಂದ್ರ ಪೂಲ, ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು, ಸುಮನ್ ಟಿವಿ ಕರ್ನಾಟಕ, ಶ್ರೀ ಕಿರಣ್, ನಿರ್ದೇಶಕರು ಮತ್ತು ಮುಖ್ಯ ಮಾರುಕಟ್ಟೆ ಅಧಿಕಾರಿಗಳು, ಸುಮನ್ ಟಿವಿ ಕರ್ನಾಟಕ. ನಾನು ಹೆಸರನ್ನು ಕರೆದಂಥ ಎಲ್ಲ ಗಣ್ಯರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಜ್ಯೋತಿಯನ್ನು ಬೆಳಗೋದ್ರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಾಗಿ ವಿನಂತಿ. I request the dignitaries to please come forward. Start this auspicious beginning by lighting the lamp and gracing and thanking the Almighty for all His blessings. ಅಜ್ಞಾನವೆಂಬ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಪಸರಿಸಿದ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ತಮ್ಮೆಲ್ಲರಿಗೂ ಗೊತ್ತಿದೆ, ಯು ಆಲ್ ನೋ ಅಬೌಟ್ ಇಟ್, ಫಾರ್ ದ ಲಾಸ್ಟ್ 10 glorious years, ಅ ಡೆಕೆಡ್, 10 ವರ್ಷಗಳು, ಒಂದು ದಶಕ, ಸುಮನ್ ಟಿವಿ ಇಸ್ ಬೀನ್ ದ ಸ್ಟಾರ್. ನಾವು ಯಾವತ್ತೇ ಕೂಡ ಬರೀ ಒಂದು ಡಿಜಿಟಲ್ ಮೀಡಿಯಾದಲ್ಲಿ ಬರೀ ನಮ್ಮ ಒಂದು ಹೆಸರನ್ನು ಮಾಡಬೇಕು ಅಂದ್ಕೊಳ್ಳಿಲ್ಲ. ಆರ್ ಗೋಲ್, ಆರ್ ಮೋಟೋ ವಾಸ್ to do better than yesterday. What is that we could do different for the mankind to be one among them?
We never wanted to be the star. It is all the support of you well-wishers and crores of our viewers that we are here. And we're extremely proud and happy to say, ನಮಗೆ ಯೂಟ್ಯೂಬ್ನಿಂದ ಗೋಲ್ಡನ್ ಬಟನ್ ಸಹ ದೊರಕಿದೆ. ಅದಕ್ಕೆ ಕಾರಣವಾದಂಥವರು ಹಲವಾರು ಮಂದಿ ಇದ್ದಾರೆ. ಅದರಲ್ಲೂ ಕೆಲವಷ್ಟು ಮಂದಿ ಇಲ್ಲಿದ್ದೀರಾ. ಥ್ಯಾಂಕ್ ಯು. ನಾನು ಮಾತನಾಡ್ತಾನೆ ಹೋದರೆ ನಮ್ಮ ಸುಮನ್ ಟಿ ವಿ ಬಗ್ಗೆ ಮಾತಾಡೋದಕ್ಕೆ ನನಗೆ ದಿನಗಳೇ ಸಾಕಾಗೋದಿಲ್ಲ. 150 ಡಿಜಿಟಲ್ ಚಾನಲ್ಸ್, ಕ್ರೋರ್ಸ್ ಆಫ್ ವ್ಯೂವರ್ಸ್ ಆ್ಯಂಡ್ ಆರ್ ಪ್ರೆಸೆನ್ಸ್ ಬರೀ ಇಂಡಿಯಾದಷ್ಟೇ ಅಲ್ಲ, UAE, USA ಆ್ಯಂಡ್ ವಿ ಹ್ಯಾವ್ ಆರ್ ಮಾರ್ಕ್ ಇನ್ ಡಿಫ್ರೆಂಟ್ ಅದರ್ ಕಂಟ್ರೀಸ್. ಈ ದಿನ ನಮ್ಮ ಒಂದು ಪುಟ್ಟ ಹೆಜ್ಜೆ ಹೆಮ್ಮರವಾಗಿ ಬೆಳೀಲಿ ಅನ್ನೋ ಒಂದು ಆಶಯದೊಂದಿಗೆ ಕರ್ನಾಟಕದಲ್ಲಿ ಕನ್ನಡಿಗರ ಮನೆ ಮಾತಾಗೋದಕ್ಕೆ ಬರ್ತಾ ಇದ್ದೀವಿ. ಅದಕ್ಕೆ ಈ ದಿನ ಆಶಯವನ್ನು ಕೊಡೋದಕ್ಕೆ ಬಂದಿರುವಂಥ ಗಣ್ಯರ ಸಮ್ಮುಖದಲ್ಲಿ ನಮ್ಮ ಒಂದು ಸುಮನ್ ಟಿ ವಿ ಕನ್ನಡದ ಲಾಂಚ್ ಆಗಲಿದೆ. ಆರ್ ಚೀಫ್ ಗೆಸ್ಟ್ ಆಫ್ ದ ಡೇ, ಶ್ರೀ ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್, ಮಿನಿಸ್ಟರ್ ಆಫ್ ಮೆಡಿಕಲ್ ಎಜುಕೇಷನ್, to please come forward. Along with him, we have Shri Dr. C.N. Ashwath Narayan, Member of Legislative Assembly. I request both the dignitaries to please come forward. And the man behind this. ಯಾವಾಗಲೂ ಅವ್ರು ಎಂಥವ್ರು ಅಂತಂದರೆ, ನನ್ನ ಬಗ್ಗೆ ಜನ ಮಾತಾಡೋದು ಬೇಡ, ನನ್ನ ಕೆಲಸ ಜನರಿಗೆ ತಲುಪಿದ್ರೆ ಸಾಕು ಅಂತ ಯಾವಾಗಲೂ ಅದೇ ಒಂದು ಧ್ಯೇಯದೊಂದಿಗೆ ಕೆಲಸ ಮಾಡ್ತಿರುವಂಥ ನಮ್ಮ ಸುಮನ್ ದುಡಿ ಸರ್, ಚಪ್ಪಾಳೆಗಳ ಮೂಲಕ ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಈಗ ಈ ಮೂರು ಏನು ಹೇಳ್ತಾರೆ, ಮುತ್ತು ರತ್ನ ಮಾಣಿಕ್ಯದಂತೆ 3 ಜನ ವೇದಿಕೆ ಮೇಲಿದ್ದಾರೆ. ಇವರ 3 ಜನರ ಪ್ರೀತಿ ಗೌರವ ಆಶಯದೊಂದಿಗೆ ನಮ್ಮ ಒಂದು ಚಾನೆಲ್ನ ಒಂದು ಭಾಗ ಸುಮನ್ ಟಿ ವಿ ಕನ್ನಡದ ಮುಖ್ಯ ಲಾಂಚ್, ಇನ್ನೂ 7 ಲಾಂಚ್ಗಳಿದೆ. ದ ಫಸ್ಟ್ ಲಾಂಚ್, ದ ಮೋಸ್ಟ್ ಪ್ರಾಮಿನೆಂಟ್ ಲಾಂಚ್ ಇಸ್ ಗೋಯಿಂಗ್ ಟು ಬಿ ಡನ್ ಬೈ ದೀಸ್ 5. ಸೊ ವಿತ್ ದೇರ್ ಪ್ರೆಸೆನ್ಸ್, ಐ ಆಮ್ ಶೋರ್ ಯು ಆಲ್ ಆರ್ ರೆಡಿ. ಆರ್ ವಿ ರೆಡಿ ಫಾರ್ ದ ಲಾಂಚ್? Yes? You all know about Suman TV. Yes or no? How excited are you about Suman TV Kannada launch? ನಮ್ಮ ಒಂದು ನನಗೆ ಒಂದು ಕೊಟ್ಟಂತಹ ಮಾತಲ್ಲಿ ಮುಖ್ಯ ಮಾತೇನು ಗೊತ್ತಾ, ನಮ್ಮ ಚಾನಲ್ ಸುಮನ್ ಟಿ ವಿ ಕನ್ನಡ ಕನ್ನಡಿಗರಿಂದ ಕನ್ನಡಿಗೋಸ್ಕರ ಕನ್ನಡವನ್ನು ಮಾತನಾಡುವಂಥ ಅಚ್ಚುಮುದ್ದ ಚಾನಲ್ ಅಂತ. ಸೊ ಅದರ ಲಾಂಚ್ ಈಗ ಆಗಿಬಿಡಲಿ. ಕ್ಯಾನ್ ವಿ ಪ್ಲೀಸ್ ಗೋ ಹೆಡ್ ಅಂಡ್ ಡು ದ ಲಾಂಚ್? ಸೊ ಕ್ಯಾನ್ ವಿ ಹ್ಯಾವ್ ದ ವಿಡಿಯೋಸ್? 3, 2, 1. Wow! Thank you so much to the dignitaries. And now it's time that go and we have a small token of gratitude to the dignitaries who have joined us on stage. We have a small token of gratitude from our team. ಅದಕ್ಕೂ ಮುಂಚೆ ಅವರು ಅದನ್ನು ಸಿದ್ಧ ಮಾಡಿಸ್ಕೊಳ್ಬೇಕಾದ್ರೆ ಮೈಕನ್ನು ನಿಮ್ಮ ಕೈಗೆ ಕೊಟ್ಟು 2 ಮಾತುಗಳು ತಮ್ಮಿಂದ ಕೇಳಬೇಕು ಅನ್ನೋದು ನಮ್ಮ ಆಶಯ. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸುಮನ್ ಟಿ ವಿ ಕನ್ನಡ ಲಾಂಚಿನ ಈ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಡಾಕ್ಟರ್ C.N. ಅಶ್ವಥ್ ನಾರಾಯಣ್ ಮಾಜಿ ಸಚಿವರು, ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಡಾಕ್ಟರ್ C.N. ಅಶ್ವಥ್ ನಾರಾಯಣ್ ಅವರೇ, ಮತ್ತು ಸುಮನ್ ಟಿ ವಿಯ ಫೌಂಡರ್ ಚೇರ್ಮನ್ ಸುಮನ್ ಅವರೇ, ಮತ್ತು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಸುಮನ್ ಟಿ ವಿ ಲಾಂಚ್ ಮಾಡೋದಕ್ಕೆ ನನಗೆ ಹರ್ಷ ಆಗ್ತಾಯಿದೆ. ಇವತ್ತು ಮಾಹಿತಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿ ಭಾಳಷ್ಟು ಸ್ಪರ್ಧೆ ಇದೆ, ಇದು ಕಾಂಪಿಟೇಟಿವ್ ಇದೆ. ಟಿ ವಿ ನಡೆಸೋದು ಭಾಳ ಕಷ್ಟ ಕೂಡ ಇದೆ. ಆದರೆ ಐ ವಾಸ್ ವೆರಿ ಡಿಲೈಟೆಡ್ ಟು ನೋ by Mr. Suman has briefed me about this TV which was launched in Telangana and Andhra Pradesh 10 years back, and which has a huge viewership of more than 10 crores. 10 crores plus viewership is not a small joke. A round of applause for Suman TV, and we definitely hope Suman TV will thrive in Karnataka as well. And one positive thing about Suman TV, it is information driven. And always they portray positive aspects of life as well, especially in the field of health, and even encouraging talents. And there is a huge viewership, I always feel. Televisions are not only for sensationalism.
apart from that, news are news, okay. Everybody would like to view what was sensational news, but apart from that, there is a huge viewership for positive content of the news as well. So definitely Suman TV has made its mark because of its new innovative way of giving the information, right kind of information, positive information to the public. So it has built up a huge viewership, and definitely ಅವ್ರಿಗೂ ಕೂಡ ನಾವು ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಇದನ್ನು ಪ್ರಾರಂಭ ಮಾಡಿದಿರೋದಕ್ಕೆ ಅವರಿಗೆ ಅಭಿನಂದನೆಗಳು. ಮತ್ತು ನಮ್ಮ ಕನ್ನಡಿಗರು ಯಾವತ್ತೂ ಕೂಡ ಸಕಾರಾತ್ಮಕ ವಿಷಯಗಳಲ್ಲಿ ಆಸಕ್ತಿ ಇರ್ತಕ್ಕಂಥವ್ರಾಗಿರೋದ್ರಿಂದ ಸಕಾರಾತ್ಮಕ ನ್ಯೂಸ್ಗಳಿಗೆ ಹೆಚ್ಚಿನ ಸ್ಪಂದನೆ ಸಿಗ್ತದೆ ಅಂತಕ್ಕಂಥದ್ದು ನನ್ನ ಸಂಪೂರ್ಣ ವಿಶ್ವಾಸ ಇದೆ. ಅದಕ್ಕೆ ಬೆಸ್ಟ್ ಆಫ್ ಲಕ್. ನಾನು ಸುಮನ್ ಅವ್ರಿಗೆ, ಸುಮನ್ ಟಿ ವಿ ಕನ್ನಡಗೆ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ದಯವಿಟ್ಟು ಮೈಕನ್ನು ತಗೊಂಡಿದ್ದಕ್ಕೆ ಕ್ಷಮಿಸಿ. ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಅವರಲ್ಲಿ ಈಗ ಹಾಲ್ ಎಷ್ಟು ಬ್ರೈಟ್ ಆಗಿದೆಯೋ ಅದಕ್ಕಿಂತ ಜಾಸ್ತಿ ಬ್ರೈಟ್ ಸರ್ನ ನಗು. ಯಾವಾಗಲೂ ಹಸನ್ಮುಖಿ, ಅವರ ನಗು ಹೇಗಿದೆ ಅಂತಂದರೆ ಎಲ್ಲರಿಗೂ ಸ್ಫೂರ್ತಿಯನ್ನು ತರುತ್ತೆ. ಆ್ಯಂಡ್ ಈ ದಿನ ತಾವು ಆಗಮಿಸಿರೋದು ನಮಗೆ ತುಂಬ ಸಂತೋಷವನ್ನು ತಂದಿದೆ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಮತ್ತು ಗೌರವಾನ್ವಿತ ಅತಿಥಿಗಳೇ, ಗಣ್ಯಮಾನ್ಯರೇ, ಈ ದಿನ ಬಹಳ ವಿಶೇಷ. ನಮ್ಮ ಆಂಧ್ರದ, ತೆಲಂಗಾಣದ ಸುಮನ್ ಟಿ ವಿಯವರು ನಮ್ಮ ನಾಡು, ನಮ್ಮ ರಾಜ್ಯದಲ್ಲಿ ಸುಮನ್ ಟಿ ವಿಯನ್ನು, ಡಿಜಿಟಲ್ ನೆಟ್ವರ್ಕನ್ನು ಪ್ರಾರಂಭವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ಅವರಿಗೆ ಹೃದಯಪೂರ್ವಕವಾಗಿ, ನಮ್ಮ ಕರ್ನಾಟಕಕ್ಕೆ ಅವ್ರು ಬರ್ತಿರೋದ್ರಿಂದ ಅವರಿಗೆ ಹೃದಯಪೂರ್ವಕವಾಗಿ ಸಂಸ್ಥಾಪಕರಾಗಿರುವಂಥ ಸುಮನ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇದೇ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಮತ್ತು ಸುಮನ್ ಟಿ ವಿಯನ್ನು, ಡಿಜಿಟಲ್ ನೆಟ್ವರ್ಕನ್ನು ಉದ್ಘಾಟನೆಯನ್ನು ಮಾಡಿರುವಂಥ ನಮ್ಮ ನೆಚ್ಚಿನ ವೈದ್ಯಕೀಯ ಮತ್ತು ಕೌಶಲ್ಯತೆ ಇಲಾಖೆಯ ಸಚಿವರಾಗಿರುವಂಥ ಡಾಕ್ಟರ್ ಶರಣ್ ಪ್ರಕಾಶ್ ಅವರ ಉಪಸ್ಥಿತಿಯನ್ನು ಗೌರವಿಸಿ, ಆತ್ಮೀಯರೇ, ಏನು ಮಾಧ್ಯಮ ಅಂದರೆ ಭಾಳ ಪವರ್ಫುಲ್, ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂಥ ಒಂದು ಮಾಧ್ಯಮ, ಒಂದು ಕ್ಷೇತ್ರ. ಹಾಗಾಗಿ ಇವತ್ತು ಡಿಜಿಟಲ್ ನೆಟ್ವರ್ಕ್, ನಾವು ಸ್ಯಾಟಲೈಟ್ ಬೇರೆ ಬೇರೆ ಎಲ್ಲ ಚಾನಲ್ಗಳನ್ನು ನೋಡಿದ್ದೀವಿ. ಇವತ್ತಿನ ಕಾಲದಲ್ಲಿ ಡಿಜಿಟಲ್ ನೆಟ್ವರ್ಕ್ ಹ್ಯಾಸ್ ಬಿಕಮ್ ಮೋರ್ ಪವರ್ಫುಲ್, ಭಾಳ ಪ್ರಬಲವಾಗಿರುತ್ತೆ ಮತ್ತು ಎಫೆಕ್ಟಿವ್ನೂ ಇದೆ. ಇವತ್ತು ಎಲ್ಲ ವರ್ಟಿಕಲ್ಸ್ ಪ್ರಾಬಲಿ ತುಂಬ ಕ್ಷೇತ್ರಕ್ಕೆ ತುಂಬ ವಿಚಾರಗಳನ್ನು ಹಂಚಿಕೊಳ್ಳೋದಿರ್ತದೆ, ಲಾಡ್ ಆಫ್ ಇನ್ಫಾರ್ಮೇಷನ್ ಟು ಶೇರ್. ಹಾಗಾಗಿ ಇವತ್ತು ಡಿಜಿಟಲ್ ನೆಟ್ವರ್ಕ್ ಮೂಲಕ ಸ್ಪೆಷಲೈಸ್ಡ್ ಆಗಿ ಒಂದು ಎಫೆಕ್ಟಿವ್ ರೀಚ್ ಔಟ್ ಅಥವಾ ಪ್ರೆಸೆಂಟ್ ಮಾಡಲಿಕ್ಕೆ ಇಂಥ ಪ್ಲ್ಯಾಟ್ಫಾರ್ಮ್ ದೇರ್ ಇಸ್ ಎ ಹ್ಯೂಜ್ ನೆಸೆಸಿಟಿ. ಇದನ್ನು ಅರ್ಥ ಮಾಡಿಕೊಂಡು ವಿಶ್ವವ್ಯಾಪ್ತಿಯಲ್ಲಿ ಬೆಳೆದಿರುವಂಥ ಸುಮನ್ ಟಿ ವಿ ಇವತ್ತು ನಮ್ಮ ನಾಡಿಗೆ ಬಂದು ನಮ್ಮ ಅವಶ್ಯಕತೆಯನ್ನು ಪೂರೈಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ನಾಡಿನ ಜನತೆಯ ಪರವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅಭಿನಂದನೆ ಮತ್ತು ಶುಭಾಶಯನ ಕೋರ್ತೇನೆ. ಚೆನ್ನಾಗಿ ಬೆಳೀರಿ, ಚೆನ್ನಾಗಿ. ನಮ್ಮ ನಾಡಂದ್ರೇ ಸಮೃದ್ಧಿ. ಕರ್ನಾಟಕ ಮೀನ್ಸ್ ಪ್ರಾಸ್ಪೆರಿಟಿ. ಇನ್ ಎಂಟೈರ್ ಕಂಟ್ರಿ ಪ್ರಾಸ್ಪೆರಿಟಿ ಮೀನ್ಸ್ ಇಟ್ ಈಸ್ ಕರ್ನಾಟಕ. ಸೊ ಇಟ್ಸ್ ಎ ಲ್ಯಾಂಡ್ ಆಫ್ ಪ್ರಾಸ್ಪೆರಿಟಿ. ಎನಿಥಿಂಗ್ ಗುಡ್ ಹ್ಯಾಸ್ ಟು ಹ್ಯಾಪನ್, real presence has to be seen. You can see it through Karnataka for the entire world. You can reach out through Karnataka. So welcome, sir. Thank you. Once again, all we have dignitaries in front of the dais. Our Ramon Manohar, chairman of the BWSB, ನಮ್ಮ DCP ಅವರು ಇದ್ದಾರೆ, ನಮ್ಮ ಮಾಂತೇಶ್ ಇದ್ದಾರೆ, ನಮ್ಮ FKCC ಗಣ್ಯಮಾನ್ಯರು, ಇನ್ನು ಎಲ್ಲ ಹಲವಾರು ಗಣ್ಯಮಾನ್ಯರು ಎಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ಮತ್ತೊಮ್ಮೆ ಶುಭವನ್ನು ಕೊಡ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಸರ್, ನಮಗೆ ಆಗಲೇ ಭಗವಂತನ ಆಶೀರ್ವಾದ ಜ್ಯೋತಿಯನ್ನು ಬೆಳಗೋದ್ರ ಮೂಲಕ ಸಿಕ್ತು. ಗುರುವಿನ ಆಶೀರ್ವಾದವಿಲ್ಲದೆ ಏನನ್ನೂ ಶುರು ಮಾಡಬಾರ್ದಂತೆ. ಗುರುದೇವ್ ಶ್ರೀ 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 ರವಿಶಂಕರ್ ಗುರುಜಿ ಅವರು ನಮಗೆ ಒಂದು ಆಶೀರ್ವಚನ ಹಾಗೂ ವಿಶಸ್ಸನ್ನು ಕಳಿಸಿದ್ದಾರೆ. ಅದನ್ನು ದಯವಿಟ್ಟು ತಾವೇ ಲಾಂಚ್ ಅಂತ ಹೇಳಬೇಕಾಗಿ ವಿನಂತಿ. ಲಾಂಚ್. ಮಾನವ ಜೀವನದ ಅವಿಭಾಜ್ಯವಾದ ಅಂಗದಲ್ಲಿ ಒಂದು ಅಂತಂದರೆ ಮಾಧ್ಯಮ ಅಂತ ಹೇಳ್ಬೋದು. ಯಾಕೆಂದರೆ ಮಾಧ್ಯಮದಿಂದ ಸೂಚನೆಗಳು ಬರ್ತದೆ, ವಿಚಾರ ತಿಳಿತದೆ,
ನಮ್ಮ ಪ್ರಜ್ಞೆ ಹೆಚ್ಚಾಗ್ತದೆ ಮತ್ತು ಪ್ರೇರಣಾದಾಯಕವಾಗೂ ಆಗಿರ್ತದೆ. ಈ ದಾರಿಯಲ್ಲಿ ಒಂದು ಮಹತ್ವಪೂರ್ಣವಾದ ಹೆಜ್ಜೆಯನ್ನು ಇಡ್ತಿರ್ತಕ್ಕಂಥ ಹೊಸದಾದ ಕನ್ನಡದಲ್ಲಿ ಸುಮನ್ ಟಿ ವಿ ಬರ್ತಾ ಇರೋದು ಭಾಳ ಸಂತೋಷಕರವಾದ ವಿಷಯ. ಪಕ್ಕದ ರಾಜ್ಯವಾದ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡ್ಬಂದಿದ್ದಾರೆ. ಹೀಗೆ ಕರ್ನಾಟಕದಲ್ಲೂ ಇವರ ಚಾನಲ್ ಯಶಸ್ವಿಯಾಗಿ ನಡೀಲಿ, ಇದರಿಂದ ಜನಗಳಿಗೆ ಸರಿಯಾದ ಮಾಹಿತಿ ಸಿಗಲಿ, ಮತ್ತು ಮಾಹಿತಿ ಒಂದೇ ಅಲ್ಲ, ಅವ್ರ ಜೀವನದಲ್ಲಿ ಪರಿವರ್ತನೆ ತರಲಿಕ್ಕೂ ಸಕಾರಾತ್ಮಕವಾದ ಅಂದರೆ ಒಳ್ಳೆಯ ಸುದ್ದಿಗಳು ತಿಳಿಲಿಕ್ಕೂ ಜನಗಳಿಗೆ ಅನುಕೂಲವಾಗಲಿ ಅಂತ ಹಾರೈಸ್ತಾ ಅವರೆಲ್ಲರಿಗೂ, ಸಿಬ್ಬಂದಿ ವರ್ಗದವರಿಗೂ, ಇದರ ಚಲಾವಣೆ ಮಾಡ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ನಮ್ಮ ಅಭಿನಂದನೆಗಳು. ಮತ್ತು ಭಗವಂತ ನಿಮಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ, ಮತ್ತು ವೀಕ್ಷಕರಿಗೂ ಇದರ ನಿಯೋಜಕರಿಗೂ ನಮ್ಮ ಹೃತ್ಪೂರ್ವಕವಾದ ಆಶೀರ್ವಾದಗಳು ಮತ್ತು ಓಂ ಶಾಂತಿ. ಈಗ ಬರೋ ಶ್ರೀಯುತರಿಗೆ ನಮ್ಮ ಕಡೆಯಿಂದ ಪ್ರೀತಿಯ ಗೌರವದ ಕಾಣಿಕೆ. ಮುಗಿಲು ಮುಟ್ಟುವ ಚಂಬಾಳೆಗಳೊಂದಿಗೆ ನಮ್ಮ ನೃತ್ಯ ತಂಡವನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಮೊದಲನೇದಾಗಿ ಗಣಪತಿಯ ಶ್ಲೋಕ, ಅದಾದ ನಂತರ ಶಕ್ತಿ ಸ್ವರೂಪಿಣಿ ಮಾ ದುರ್ಗೆಗೆ ನಮಸ್ಕಾರವನ್ನು ತಿಳಿಸೋದಕ್ಕೆ ನಮ್ಮ ನೃತ್ಯ ತಂಡ ವೇದಿಕೆ ಮೇಲೆ ಬರ್ತಾ ಇದೆ. ಚಪ್ಪಾಳೆಗಳು ಬರಲಿ. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್, ಕಮ್ ಆನ್. ನಿಸಗರಿ ಮಗ ನಿಸಗರಿ ಪಾ ಪಾರ್ವತಿ ನೃತ್ಯ ವಿಹಂಗಮ ಎಂಥ ಅತ್ಯದ್ಭುತವಾದ ಪರ್ಫಾರ್ಮೆನ್ಸ್. ಸಚ್ ಅ ಗ್ರೇಸ್ಫುಲ್ ಪರ್ಫಾರ್ಮೆನ್ಸ್ ಇಟ್ ವಾಸ್. Every second, every minute, every moment of the performance was just speaking grace, divinity, and the energy what they brought into this room is inexplainable. Can we have another round of applause for them, please? And talking about ಪಾರ್ವತಿ ನೃತ್ಯ ವಿಹಂಗಮ, ಇವರು ದುಬೈನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ಗೌರವವನ್ನು ಪಡೆದುಕೊಂಡಿದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಆ್ಯಂಡ್ USA ಅಮೇರಿಕಾದಲ್ಲಿ 47 ಜಾಗಗಳಲ್ಲಿ ಅವರ ಪರ್ಫಾರ್ಮೆನ್ಸನ್ನು ಕೊಟ್ಟು ನಮ್ಮ ಕರ್ನಾಟಕದ, ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಪಸರಿಸಿದ್ದಾರೆ. ಮತ್ತೊಮ್ಮೆ ಧನ್ಯವಾದಗಳು. Now it's time that we go ahead with the next launch. As I said initially, ನಾವು ಆಗಲೇ ಹೇಳಿದ್ನಲ್ಲ, ಒಂದಲ್ಲ ಎರಡಲ್ಲ ಹಲವಾರು ಲಾಂಚ್ ಇದೆ. ಯಾಕಂದರೆ ನಾವು ಯಾವಾಗಲೂ ಬರೀ TRPಗೋಸ್ಕರನೋ ಅಥವಾ ಒಂದು ಜನಕ್ಕೆ ನ್ಯೂಸನ್ನು ಮಾತ್ರ ತಲುಪಿಸ್ಬೇಕು ಅಂತ ಅಂದ್ಕೊಂಡವರಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಏನನ್ನು ಬೆಸ್ಟ್ ಆಗುತ್ತೆ, ಆ ಬೆಸ್ಟ್ ಯಾರಿಗೆ ಅನ್ನೋ ಕ್ವೆಶ್ಚನ್ ನಿಮ್ಮಲ್ಲಿ ಬಂದರೆ ನಮ್ಮ ವ್ಯೂವರ್ಸ್ಗೆ ಯಾವಾಗಲೂ ಯಾವ ರೀತಿಯಲ್ಲಿ ಬೆಸ್ಟ್ ಇನ್ಫಾರ್ಮೇಷನ್, ನ್ಯೂಸ್, ನಾಲೆಡ್ಜ್ ಕೊಡಬೇಕು ಅನ್ನೋದೇ ನಮ್ಮ ಮುಖ್ಯ ಗುರಿ. ಈಗ ನಾವು we have a lot of dignitaries who have graced this occasion, and one among them is Mr. Ram Prasad Manohar, IAS Chairman, BWSSB. I request sir to please join us on stage. We have Shri Jinendra Kanagavi, IPS Senior SP, Internal Security with us. Warmest welcome to you, sir. Chappale jorag bali, come on. Once again, welcome Shri Suman Dudi, Founder and Managing Director, Suman TV Group. I request you to please join us on stage, sir. The two strength of Suman TV Kannada, that is Shri Yogendra Pula and Kiran Singham Shetty. To start with, I'm going to pass on the mic to Sir. Sir, thank you so much for gracing the occasion. We understand your busy schedule. So, what is your take on it, or how do you feel being a part of this event? Very good morning to all of you, the dignitaries on the dais and the guests on the auditorium. It's really a pleasure and privilege to be part of this event. In fact, I heard a lot about Suman TV doing wonders in Andhra Pradesh and Telangana.
Now it is time for Suman TV to be launched in Karnataka. As our ministers have stated, it is a prosperous state with the people with vision. Definitely the Suman TV will have better platform in Karnataka. And Kannada being one of the sweetest language like Telugu, it will have its own impact on the audience across the globe. Suman TV already have left its footprint in news and media with the positive stories. Definitely it will be a new historical beginning for Suman TV to be launched in Karnataka. With these few words, I wish all the very best for Suman TV and its team of producers, organizers, and all the people who are working very hard to take the Suman TV to the heights. So wish you all the very best, and we will be in support of you. Thank you very much. ಧನ್ಯವಾದಗಳು ಸರ್. ತಮ್ಮ ಮಾತನ್ನು ಕೇಳಿದ್ದು ನಮಗೆ 100 ಆನೆ ಬಲ ಬಂದಂತಾಗಿದೆ. ಮತ್ತೊಮ್ಮೆ ಶ್ರೀರಾಮ್ ಪ್ರಸಾದ್ ಸರ್ ಅವರಿಗೆ ಜೋರಾದ ಚಪ್ಪಾಳೆಗಳು ಬರಲಿ. ಅವರೊಂದಿಗೆ ಈ ದಿನ ಕೆಲಸದ ತೊಡದ ಮಧ್ಯೆಯೂ ನಮಗೋಸ್ಕರ ಸಮಯವನ್ನು ಮೀಸಲಿಟ್ಟು ಆಗಮಿಸಿರುವಂತಹ ಶ್ರೀ ಜಿನೇಂದ್ರ ಕಣಗಾವಿ ಸರ್ ದಯವಿಟ್ಟು ತಾವು 2 ಮಾತುಗಳನ್ನ ಆಡಬೇಕಾಗಿ ವಿನಂತಿ. ಈ ಒಂದು ಶುಭ ಸಮಾರಂಭದಲ್ಲಿ ಸುಮನ್ ಟಿ ವಿ ಈ ಉದ್ಘಾಟನೆ ಕನ್ನಡದಲ್ಲಿ ನಡೀತಾ ಇರೋದು ಒಂದು ಸಂತೋಷದ ಸಂಗತಿ. ಆ ದಿಸೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ಹೇಳ್ತೀನಿ. ಈ ನ್ಯೂಸ್ ಅನ್ನುವಂಥ ಪದ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಅನ್ನುವಂಥ ದಿಕ್ಕುಗಳಿಂದ ಬಂದಿರುವಂಥ ಪದ. ಎಲ್ಲ ಕಡೆಯಿಂದ ವಿಷಯಗಳನ್ನು ಸಂಗ್ರಹ ಮಾಡೋದೇ ನ್ಯೂಸ್, ಅದು ಸುದ್ದಿ. ಕಳೆದ ಶತಮಾನದಲ್ಲಿ ಅದು ಕೇವಲ ಪತ್ರಿಕೆಗಳಿಗೆ ಸೀಮಿತವಾಗಿತ್ತು. ಆನಂತರ ಅದು ರೇಡಿಯೋ, ಆನಂತರ ಆ ಸ್ಥಾನವನ್ನು ದೂರದರ್ಶನ ಆಕ್ರಮಿಸಿತ್ತು. ಆಮೇಲೆ ಇತ್ತೀಚಿನ ಕಳೆದ 1 ದಶಕದಲ್ಲಿ ಡಿಜಿಟಲ್ ಮಾಧ್ಯಮ ಈ ಸುದ್ದಿ ಪ್ರಸರಣದ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಇದು ಅತ್ಯಂತ ಪ್ರಖರವಾದ ಮಾಧ್ಯಮ ಮತ್ತು ಅತ್ಯಂತ ಪರಿಣಾಮಕಾರಿಯಾದ ಮಾಧ್ಯಮ. ಈ ಒಂದು ಮಾಧ್ಯಮ ಕ್ಷೇತ್ರದಲ್ಲಿರುವವರು ಭಾಳಷ್ಟು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಯಾಕಂದರೆ ಒಂದು ತಪ್ಪು ಮಾಹಿತಿ ಹಲವಾರು ಅನಾಹುತಗಳಿಗೆ ಕಾರಣ ಆಗ್ತದೆ. ನಾವು ಅನೇಕ ಸಂದರ್ಭಗಳಲ್ಲಿ ಪೊಲೀಸ್ ಅಧಿಕಾರಿಯಾಗಿ ನೋಡಿದ್ದೇವೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಸುಮನ್ ಟಿ ವಿ ಅನೇಕ ವಿಷಯಗಳನ್ನು ಆಯ್ದುಕೊಂಡು ಬರ್ತಾ ಇದೆ. ಸಂಗೀತ ಮತ್ತು ಆರೋಗ್ಯ ಹಾಗೂ ಮುಖ್ಯವಾಗಿ ಸಂಸ್ಕೃತಿ ಬಗ್ಗೆ ಹೇಳೋದಾದರೆ ಕರ್ನಾಟಕಕ್ಕೆ ಇದು ಬರ್ತಾ ಇರೋದನ್ನು ನಾವು ಭಾಳ ಒಂದು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. 2,500 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿರುವ ಕನ್ನಡ ಭಾಷೆ, 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಕೊಟ್ಟಿರುವಂಥ ಕನ್ನಡ ಭಾಷೆ, ಆ ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಪ್ರಧಾನಿಯನ್ನು ಕೊಟ್ಟಿರುವಂಥ ನಾಡು ಕನ್ನಡ ನಾಡು. ಈ ಒಂದು ಕನ್ನಡ ನಾಡಿನ ಹಿರಿಮೆ ಗರಿಮೆಗಳನ್ನು ವಿಶ್ವದಾದ್ಯಂತ ಪ್ರಸರಿಸಲಿ ಈ ಸುಮನ್ ಟಿ ವಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತೇನೆ. ಧನ್ಯವಾದಗಳು ಸರ್. ತಮ್ಮ ಒಂದು ಆಶಯ ನಮ್ಮ ಮನಸ್ಸಿಗೆ ಬಹಳ ಸಂತೋಷನ ತಂದಿದೆ. ಇನ್ನೂ ಹೆಚ್ಚನ್ನು ಸಾಧಿಸುವಂಥ ಸ್ಫೂರ್ತಿ ಶಕ್ತಿಯನ್ನು ಕೊಟ್ಟಿದೆ. Now it's time that we say thank you to the dignitaries who have joined us. I request the 3 stars. We have Suman sir, Yugender sir, Kiran sir to please go ahead and present them a token of gratitude to Shri Ram Prasad Manohar, IAS Chairman, BWSSB. ಚಪ್ಪಾಳೆಗಳು ಬರಲಿ. ಶ್ರೀ LG ಜ್ಯೋತೇಶ್ವರ, I want you to share a few words on this occasion. ಎಲ್ಲರಿಗೂ ದಸರಾ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಶೈಲಪುತ್ರಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ, ನವ ದುರ್ಗೆಯರು ಈ ಸಮಾರಂಭವನ್ನು ನೃತ್ಯದ ಮೂಲಕ ಆಶೀರ್ವದಿಸಿದ್ದಾರೆ. ಆ ನೃತ್ಯ ತಂಡಕ್ಕೆ ನಾನು ಬಹಳ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ಸುಂದರ ಸಮಾರಂಭದಲ್ಲಿ ಸಹಜವಾಗಿ ಸಡಗರದಿಂದ, ಸಂಭ್ರಮದಿಂದ, ಸರಳವಾಗಿ, ಸುಸ್ಪಷ್ಟವಾಗಿ, ಸುಲಲಿತವಾಗಿ, ಸುಮನದಿಂದ ಸುಮನ್ ಟಿ ವಿಯ ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಬಹಳ ಸಂತೋಷವಾಗ್ತಾ ಇದೆ.
ಸುಮನ ಅನ್ನುವ ಪದವೇ ಬಹಳ ರೋಮಾಂಚನದ ಸಿಂಚನ, ಅದ್ಭುತದ ದರ್ಶನ. ಸುಮನ ಎನ್ನುವುದು ಒಳ್ಳೆಯ ಮನಸ್ಸನ್ನು ಪ್ರತಿಬಿಂಬಿಸುತ್ತೆ, ಎಲ್ಲ ಒಳ್ಳೆಯದನ್ನು, ಎಲ್ಲ ಸಕಾರಾತ್ಮಕವಾದನ್ನು ಪ್ರತಿಬಿಂಬಿಸುತ್ತೆ, ಪ್ರತಿಫಲಿಸುತ್ತೆ. ತನ್ನ 10 ವರ್ಷಗಳ ಈ ಪ್ರಯಾಣದಲ್ಲಿ ನಮ್ಮ ಸುಮನ್ ಅವರ ಮಾರ್ಗದರ್ಶನದಲ್ಲಿ ಸುಮನ್ ಟಿವಿ ಪತ್ರಿಕೋದ್ಯಮದಲ್ಲಿ ಒಂದು ಹೊಸ ಸಾಧನೆಯನ್ನು, ಡಿಜಿಟಲ್ ಮಾಧ್ಯಮದಲ್ಲಿ ಹೆಜ್ಜೆ ಗುರುತುಗಳನ್ನು ಸ್ಪಷ್ಟವಾಗಿ ಮೂಡಿಸುವುದರ ಜೊತೆಗೆ ಒಂದು ಹೊಸ ಅಧ್ಯಾಯವನ್ನು ಬರೀತಾ ಇದೆ. ಹಾಗೆಯೇ ಇವತ್ತು ಒಂದು ಬಹಳ ಜವಾಬ್ದಾರಿಯಾದ ಮಾತನ್ನು ಹೇಳಬೇಕು. ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ರಾಜ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ, ಈ 4 ಒಂದು ಸುಭದ್ರ ಪ್ರಜಾಪ್ರಭುತ್ವದ ಅಡಿಪಾಯಗಳು. ಒಂದು ಸ್ವಸ್ಥ ಸುಸಂಸ್ಕೃತ ಸಮಾಜದ ನಿರ್ಮಾಣಕ್ಕೆ ಇವು ಬಹಳ ಗಟ್ಟಿಯಾದ ಅಡಿಪಾಯವನ್ನು ಕೊಡೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಈ 4 ಅಂಗಗಳು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಿದರೆ ಇಡೀ ವಿಶ್ವ ಕಲ್ಯಾಣ ನಗರಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇಂದು ನಾವು ಅನೇಕ ವಿಪ್ಲವಗಳನ್ನು ನಮ್ಮ ಸುತ್ತ ಕಾಣ್ತಾ ಇದ್ದೇವೆ. ಈ ವಿಪ್ಲವಗಳಿಂದ ನಾವು ಅವಕ್ಕೆ ಬೆನ್ನು ತಿರುಗಿಸಿ ಸೌಹಾರ್ದಯುತವಾದ ವಿಶ್ವ ಶಾಂತಿಯನ್ನು ನಾವು ನಿರ್ಮಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಇಂದು ಒಂದು ಬಹಳ ಸಾಹಸದ ಪ್ರಯತ್ನವನ್ನು ಮಾಡಿ ಸುಮನ್ ಟಿವಿ ಅವರು ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇದು ಬಹಳ ಸಂತೋಷದ ವಿಷಯ. ನಮ್ಮ ಸುಮನ್ ಟಿವಿಯನ್ನು ಮುನ್ನಡೆಸ್ತಾ ಇರೋರು ಇನ್ನೊಬ್ಬರು ಯುಗಾಂತರ್. ಅದು ಬಹಳ ವಿಶೇಷವಾದ ಹೆಸರು. ಯುಗಾಂತರಗಳಿಂದ ಮನ್ವಂತರಗಳ ತರಂಗಾಂತರಗಳ ಮೇಲೆ ತೇಲಿ ಬಂದಂಥ ಈ ಜ್ಞಾನದ ಒಂದು ಭಂಡಾರವನ್ನು ನಿಮಗೆ ಕೊಡಲಿಕ್ಕೆ ಸುಮನ್ ಟಿವಿ ಸಿದ್ಧವಾಗಿ ನಿಂತಿದೆ. ಇದನ್ನು ಕೊಡುವಾಗ ಅತ್ಯಂತ ಹೆಚ್ಚಿನ ಜವಾಬ್ದಾರಿಯಿಂದ ನಿರ್ವಹಿಸಬೇಕಾದ್ದು ಬಹಳ ಮುಖ್ಯ. ಇದನ್ನು ಮಾಡೋದರಲ್ಲಿ ನಾಗರಿಕರಾದ ನಿಮ್ಮೆಲ್ಲರ ಪಾತ್ರ ಬಹಳ ಬಹಳ ಮುಖ್ಯ. ಯಾಕೆಂದರೆ ಬೆಂಜಮಿನ್ ಡಿಸ್ರೇಲಿ ಒಂದು ಮಾತು ಹೇಳ್ತಾನೆ, ದಿ ಆಪಥಿ ಆಫ್ ಅ ಸಿಟಿಸನ್ ಇನ್ ಅ ಡೆಮೋಕ್ರಸಿ is more damning and dangerous than the arrogance of a prince in an oligarchy ಅಂತ. ಇವತ್ತು ಸಾಮಾನ್ಯ ಮನುಷ್ಯ ತನ್ನ ಅಸ್ತಿತ್ವವನ್ನು ಗುರುತಿಸಿಕೊಂಡು ಒಂದು ಮತದಿಂದ, ತನ್ನ ಒಂದು ಒಳ್ಳೆಯ ಮತದಿಂದ ಸಮಾಜದ ಪರಿವರ್ತನೆಯನ್ನು ಮಾಡುವುದು ಸಾಧ್ಯ. ಹಾಗಾಗಿ ನಾವು ಆ ಜವಾಬ್ದಾರಿಯನ್ನು ಮರೆಯದೆ ಮುಂದಿನ ಪೀಳಿಗೆಗಳಿಗೆ ನಿನ್ನೆಯ ಬಗ್ಗೆ ನಾಳೆಗಳಿಗೆ ಇಂದು ಬಹಳ ಜವಾಬ್ದಾರಿಯಿಂದ ನಾವು ಸಂವಹನ ಮಾಡಬೇಕಾಗ್ತದೆ. ಕನಗಾವರಿಯವರು ಒಂದು ಬಹಳ ಒಳ್ಳೆಯ ಮಾತು ಹೇಳಿದರು. 2500 ವರ್ಷಗಳ ಇತಿಹಾಸ ಇದೆ ನಮಗೆ. ನಮ್ಮ ಅತ್ಯಂತ ಪುರಾತನ ಶಾಸನವಾದ ಹಲ್ಮಿಡಿ ಶಾಸನ, ಹಲ್ಮಿಡಿಯಿಂದ ಇವತ್ತಿನ ಹೈಟೆಕ್ವರೆಗೆ ನಮ್ಮ ಕರ್ನಾಟಕ ನಡೆದು ಬಂದ ದಾರಿಯನ್ನು ನಾವು ಗಮನಿಸಿದರೆ ಎಲ್ಲ ಕಡೆಯಲ್ಲೂ ನಾವು ಸೌಹಾರ್ದಕ್ಕೆ ಒಂದು ಪೀಠವಾಗಿ, ಸೌಹಾರ್ದದ ನೆಲೆಯಾಗಿ, ಜ್ಞಾನಕ್ಕೆ ಪೀಠವಾಗಿ ಕರ್ನಾಟಕ ಇವತ್ತು ವಿಶ್ವ ಶಾಂತಿಯ ಸಂಕೇತವಾಗಿ ನಿಂತಿದೆ. ಹಾಗಾಗಿ ಇಂದು ನಾವು ಎಲ್ಲರನ್ನು ಒಳಗೊಳ್ಳುವ ಸೌಹಾರ್ದಯುತವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಅದನ್ನು ನಾವು ಚೆನ್ನಾಗಿ ನಿರ್ವಹಿಸಬೇಕು. ಹಾಗೆಯೇ ಈ ಕಾಲಘಟ್ಟದಲ್ಲಿ ನಮ್ಮ ಪಕ್ಕದ ರಾಜ್ಯವಾದ ತೆಲಂಗಾಣ ಹಾಗೂ ಆಂಧ್ರ ಇವೆರಡೂ ಪೊಟ್ಟಿ ಶ್ರೀರಾಮುಲು, ಅಲ್ಲೂರಿ ಸೀತಾರಾಮರಾಜು ಮುಂತಾದ ಮಹನೀಯರು ಸ್ಥಾಪಿಸಿದಂತಹ ಅದ್ಭುತವಾದ ರಾಜ್ಯ. ಹಾಗೂ ತೆಲುಗಿಗೆ ಒಂದು ವಿಶೇಷವಾದ ಬಿರುದಿದೆ, ಮಧುರ ಭಾಷಾಲು ಅಂತ. ಹಾಗೆ ಈ ಕನ್ನಡ ಮತ್ತು ತೆಲುಗು ಈ ಇಬ್ಬರು ಸೋದರಿಯರ ಸಮಾಗಮ ಅತ್ಯಂತ ಸಂತೋಷದಿಂದ ಸಾಗಲಿ.
ಸದ್ಬುದ್ಧಿಯನ್ನು ನೀಡಲಿ ಅಂತ ಹೇಳ್ತಾ ಸುಮನ್ ಟಿ ವಿಗೆ ಅದ್ಭುತವಾದ ಯಶಸ್ಸು ಸಿಗಲಿ, ಅದ್ರ ಜೊತೆ ನಾವೆಲ್ಲರೂ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಜ್ಯೋತೀಶ್ವರ್, ಜ್ಯೋತಿ ಮತ್ತು ಈಶ್ವರರ ಒಂದು ಸ್ವರೂಪ. ಈಶ್ವರ ಅಂತಂದರೆ ಜ್ಞಾನ, ತಾಳ್ಮೆ. ಜ್ಯೋತಿ ನಮ್ಮೆಲ್ಲರ ಜೀವನದ ಅಂಧಕಾರವನ್ನು ಅಳಿಸಿ ಜ್ಞಾನದೆಡೆ ಕರ್ಕೊಂಡು ಹೋಗೋ ಒಂದು ಮೀಡಿಯಮ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಈಗ ಐ ರಿಕ್ವೆಸ್ಟ್ ಶ್ರೀ ಸುಮಂದುಡಿ ಸರ್, ಶ್ರೀ ಯುಗೇಂದ್ರ ಪೂಲಾ ಸರ್ ಆ್ಯಂಡ್ ಕಿರಣ್ ಸಂಗಮ್ ಶೆಟ್ಟಿ ಸರ್ ಟು ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್. ದಯವಿಟ್ಟು ತಾವು ಕೂತ್ಕೊಂಡೇನೆ ಸ್ಪಿರಿಚುವಲ್ ಭಕ್ತಿ ಈ ಚಾನಲ್ನ ತಾವು ಲಾಂಚ್ ಮಾಡಬೇಕಾಗಿ ವಿನಂತಿ. ತಾವು ಕೂತ್ಕೊಂಡು ಲಾಂಚ್ ಅಂತ ಹೇಳ್ಬೋದು. Next launch, education. Education is power. Okay, ಮುಂಚೆ ದುಡ್ಡಿರೋರು ಶ್ರೀಮಂತರು, ಈಗ ಯಾರಲ್ಲಿ ಜ್ಞಾನ ಇರುತ್ತೋ ಅವರು ಶ್ರೀಮಂತರು. ಸ್ಪೆಷಲಿ ಈಗ ಎಷ್ಟೋ ಜನ ಇಲ್ಲಿ ಹಿರಿಯರು ಕೂತಿದ್ದಾರೆ, ಅವರೆಲ್ಲ ಅವರ ವಿದ್ಯಾಭ್ಯಾಸವನ್ನು ಪಡೆಯೋದಕ್ಕೆ ತುಂಬಾ ಕಷ್ಟಪಡಬೇಕಿತ್ತು. ನಾನು ಓದಬೇಕಾದ್ರೆ ಯಾವುದು ಡಿಜಿಟಲ್ ಮೀಡಿಯಾ ಇರಲಿಲ್ಲ ನನ್ನ ಎಜುಕೇಷನ್ ಸಪೋರ್ಟ್ ಮಾಡೋದಕ್ಕೆ. ನಾವು ಫುಲ್ ಬುಕ್ಸ್ ಓದ್ತಾ ಇದ್ವಿ. ಇಲ್ಲ ಅದಕ್ಕಿಂತ ಮುಂಚೆ ಇರೋರಿಗೆ ಟ್ಯೂಷನ್ ಅನ್ನೋ ಫೆಸಿಲಿಟಿ ಕೂಡ ಇರಲಿಲ್ಲ. ಆದರೆ ಸುಮನ್ ಟಿ ವಿ ಶುರು ಮಾಡಿದಾಗ ನಮಗೊಂದು ಮಹದಾಸೆ ಇದ್ದಿದ್ದೇನು ಅಂದರೆ ಮಕ್ಕಳ ಹಾಗೂ ಹಿರಿಯರ ಕಿರಿಯರ ಎಲ್ಲರ ವಯೋಮಾನದವರ ಎಜುಕೇಷನ್, ಶಿಕ್ಷಣಕ್ಕೆ ನಾವು ನೆರವಾಗಬೇಕು ಅನ್ನೋದು. ಸೊ ಸುಮನ್ ಟಿ ವಿ ಕನ್ನಡ ಎಜುಕೇಷನ್ ಈಗ ಲಾಂಚ್ ಆಗ್ತಿದೆ. ಅದನ್ನು ಲಾಂಚ್ ಮಾಡ್ತಾ ಇರೋರು 3 ಸ್ಪೆಷಲ್ ಗೆಸ್ಟು, ತುಂಬ ಸ್ಪೆಷಲ್ ಗೆಸ್ಟ್. ಆದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಚಪ್ಪಾಳೆ ಬರಲಿ. ಆ 3 ಸ್ಪೆಷಲ್ ಗೆಸ್ಟ್ ಯಾರು ಅಂತಂದರೆ ಹಿಶ್ವಿಕಾ, ಯಶವಂತ್ ಸಾಯಿ ಆ್ಯಂಡ್ ಲಿಶಾಂತ್. ಗೊತ್ತಾಗುತ್ತೆ ಯಾರು ಅಂತ ಅವ್ರು ಬಂದಮೇಲೆ. ದೇ ಆರ್ ದ ಲಿಟ್ ಕಿಡ್ಸ್, ದ ಯಂಗೆಸ್ಟ್ ಒನ್ ಹು ಬೀನ್ ಪ್ರೆಸೆಂಟ್ ಹಿಯರ್. ಇವರಿಗಿಂತ ಒಳ್ಳೆ ಒಂದು ಪರ್ಸನ್ ಎಜುಕೇಷನ್ ಚಾನಲ್ ಲಾಂಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಒಂದು ನಂಬಿಕೆ. ಯಾಕಂದರೆ ದೇ ಆರ್ ದ ಫ್ಯೂಚರ್ ಆಫ್ ಅವರ್ ನೇಷನ್, ದೇ ಆರ್ ದ ಫ್ಯೂಚರ್ ಆಫ್ ಅವರ್ ವರ್ಲ್ಡ್. ಎಜುಕೇಷನ್, ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಅ ಟೂಲ್ ದಟ್ ಕ್ಯಾನ್ ಚೇಂಜ್ ದೇರ್ ಲೈಫ್ಸ್ ಆ್ಯಂಡ್ ಚೇಂಜ್ ದ ವರ್ಲ್ಡ್ ಅರೌಂಡ್ ದೆಮ್. ಸೊ ಈ 3 ಮಕ್ಕಳು ಈಗ ಒಟ್ಟಾಗಿ ಸುಮನ್ ಟಿ ವಿ ಎಜುಕೇಷನ್ ಅನ್ನು ಲಾಂಚ್ ಮಾಡ್ತಿದ್ದಾರೆ. ಜೋರಾದ ಚಪ್ಪಾಳೆಗಳು ಬರಲಿ ಮಕ್ಕಳಿಗೆ. I request Chaitanya ma'am, Usha ma'am, and we have Usha A, and please join us on stage. Swapna ma'am, Jaya, ಎಂತ ಒಳ್ಳೆ ಹೆಸರುಗಳು ನೋಡಿ. ನನಗಂತೂ ಟಿವಿ ಕಮರ್ಷಿಯಲ್ ಆಡ್ ಜ್ಞಾಪಕ ಬರ್ತಿದೆ. ಸೊ ಈಗ ಇವರೆಲ್ಲರೂ ಒಟ್ಟಾಗಿ ಸುಮನ್ ಟಿವಿ ಕನ್ನಡ ವಿಮೆನ್ ಈ ಒಂದು ಡಿಜಿಟಲ್ ಚಾನೆಲ್ ಅನ್ನ ಲಾಂಚ್ ಮಾಡಿದ್ದಾರೆ. ಜೋರಾದ ಚಪ್ಪಾಳೆಗಳು ಬರಲಿ. ನಾನು ಮೈಕ್ನ ಮೈಕೇ ಬೇಡ ಬಿಡಿ ನಿಮ್ಮೆಲ್ಲ. ಯು ಡೋಂಟ್ ನೀಡ್ ಮೈಕ್, ವಿ ಡೋಂಟ್ ನೀಡ್ ಮೈಕ್ ಅಟ್ ಆಲ್. ಓಕೆ, ಸೊ ಬಟ್ ಸ್ಟಿಲ್ ಐ ಕೌಂಟ್ 3, 2, 1 and I want all of you to scream launch. They do say that powerful people make the place powerful. ಬಿಸ್ನೆಸ್ ಅನ್ನೋ ಒಂದು ಲೋಕ ಇದೆಯಲ್ಲ, ಯಾವತ್ತೂ ಸುಲಭ ಅಲ್ಲ. ಒಂದಿನ ಮೇಲಿದ್ರೆ ಒಂದಿನ ಕೆಳಗಿರ್ತೀವಿ. ಆ ಸಮತೋಲನ, ಬ್ಯಾಲೆನ್ಸ್ ಅನ್ನ ಯಾವಾಗ್ಲೂ ಮೇಂಟೈನ್ ಮಾಡ್ಕೊಂಡ್ ಬಂದಂತಹ ಸೂಪರ್ ಹೀರೋಸ್ ಈಗ ಸ್ಟೇಜ್ ಮೇಲಿದ್ದಾರೆ. 3, 2, 1. ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಅರ್ಥ. ರಾಜಕೀಯದಲ್ಲೂ ಕೂಡ ಅವರ ಛಾಪನ್ನ ಮೂಡಿಸಿ ಮಿಸ್ಟರ್ ನರೇಂದ್ರ ಬಾಬು, ex-MLA, Padma-Shri holder, we have Dr. Rajana with us. Can we have please give him a roaring round of applause? Anything which has come to his life has never been an hindrance. This man is a true story of strength, courage, positivity.
ಎಲ್ಲರಿಗೂ ನಮಸ್ಕಾರ. ಭಾಳ ವಿಶೇಷವಾದಂಥ ಸಂದರ್ಭ. ಬೆಂಗಳೂರು ನಗರ ನಿವೃತ್ತರ ಸ್ವರ್ಗ, IT ಸಿಟಿ, BT ಸಿಟಿ, ಗಾರ್ಡನ್ ಸಿಟಿ, ವಾಟ್ ನಾಟ್ ಎಲ್ಲವೂ ಇದೆ. ಗೆಳೆಯ ಕರುಣ್ ಗೌಡ್ರವರು ಸುಮನ್ TV ಲಾಂಚ್ ಆಗ್ತಾಯಿದೆ ಅಂತ ಹೇಳಿದಾಗ ನನಗೂ ಭಾಳಷ್ಟು ವಿಷಯ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಇದೊಂದು ಸುಮನ್ TV ಆಂಧ್ರ ಮತ್ತು ವಿದೇಶಗಳಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದೆ ಅಂತೇಳಿ. ಇಟ್ ಇಸ್ ಅ ಬ್ಯೂಟಿಫುಲ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ವಿಚ್ ಹ್ಯಾಸ್ ಶೋಕೇಸ್ ಲಾಟ್ ಆಫ್ ಟ್ಯಾಲೆಂಟ್ಸ್ ನಾಟ್ ಓನ್ಲಿ ಇನ್ ಪರ್ಟಿಕ್ಯುಲರ್ ಸ್ಟೇಟ್ ಥ್ರೂಔಟ್ ದ ವರ್ಲ್ಡ್. ಇವತ್ತು ನಮ್ಮ ರಾಜಣ್ಣವರಿದ್ದಾರೆ. ರಾಜಣ್ಣವರು ನನಗೂ 40 ವರ್ಷ ಡಾಕ್ಟರ್ ಜೀವರಾಜ್ ಆಳ್ವ ಅವರಿಂದ ಅವರು ನಾನು ಪರಿಚಯ. ಮಹಾಂತೇಶ್ ನೋಡಿದೆ ನಾನು. ಮಹಾಂತೇಶ್ ಅನ್ನದರ್ ಐಕಾನ್ ಹೂ ಇಸ್ ವರ್ಕಿಂಗ್ ಫಾರ್ ದಿ ಬ್ಲೈಂಡ್. ಮತ್ತು ಸುಮನ್ TVಯ ಸುಮನ್ ಜೀರವರಿದ್ದಾರೆ. ಇಟ್ಸ್ ಅ ಗ್ರೇಟ್ ಪ್ಲೆಷರ್. ಸದ್ಯದಲ್ಲೇ ಅಂದರೆ ಇವತ್ತು ಈ ಕ್ಷಣದಿಂದಲೇ ಸುಮನ್ TV ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮುಖೇನ ಬರ್ತಾ ಇದೆ. ಎಷ್ಟೋ ಚಾನಲ್ಗಳಿದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಗರದಲ್ಲಿ. ಆದರೆ ಯಾವುದು ಜನರ ಹೃದಯವನ್ನು ಗೆಲ್ತದೋ ಅದು ನಿಜವಾದ ಚಾನಲ್ ಅಂತ ಹೇಳಿಕ್ಕೆ ಬರ್ತೀನಿ. ನಾನು ಇಷ್ಟೊತ್ತು ತಡವಾಗಿ ಬಂದೆ. ಅವರು 9:30ಗೆ ಬನ್ನಿ ಅಂತ ಮೆಸೇಜ್ ಹಾಕಿದ್ರು. ಆದರೆ ಬೆಂಗಳೂರಿನ ಪಾಟೋಲ್ಸ್ ಬಗ್ಗೆ ನಾನು ಪ್ರತಿಭಟನೆ ಮಾಡಿಕೊಂಡು ಅಲ್ಲಿ ಕಂಠೀರವ ಫಿಲ್ಮ್ ಸ್ಟುಡಿಯೋ ಹತ್ರ ಅಲ್ಲಿದ್ದು, ಹೀಗಾಗಿ ತಡವಾಗಿ ಬಂದೆ. ಯಾರು ಜನಗಳ ಬೇಕು ಬೇಡಗಳನ್ನು ಸಂಬಂಧಪಟ್ಟವ್ರಿಗೆ ಮುಡಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಮೀಡಿಯಾ ಈ ಸೋಷಿಯಲ್ ಮೀಡಿಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಡಿಜಿಟಲ್ ಮೀಡಿಯಾ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಭಾಳ ಖುಷಿಯಾಯಿತು. ಸುಮನ್ TV ವಿಭಿನ್ನವಾಗಿರಲಿ, ಸಮಾಜದ ಆರೋಗ್ಯವನ್ನು, ಸ್ವಾಸ್ಥ್ಯವನ್ನು ಮತ್ತು ರೆವಲ್ಯೂಷನ್ ಥ್ರೂ ಕಲ್ಚರ್ ಅಂತ ಏನು ಹೇಳ್ತೇವೆ, ಸಾಂಸ್ಕೃತಿಕ ಮುಖೇನ ಸಮಾಜದ ಆರೋಗ್ಯವನ್ನು ಕಾಪಾಡೋ ದಿಕ್ಕಿನಲ್ಲಿ ಸುಮನ್ TV ಸಾಗಲಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಕರ್ನಾಟಕದ ಈ ಗಂಧದ ಗೂಡಿಗೆ ಸುಮನ್ TV ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಈ ಸಂದರ್ಭದಲ್ಲಿ ಉಡಾವಣೆ ಆಗಲಿ, ಲಾಂಚ್ ಆಗಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ನನ್ನ ಪ್ರೀತಿಯ ನೆಲ ನರೇಂದ್ರ ಬಾಬೂಜಿ ಅವರಿಗೆ ನಾನು ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಕಣ್ಮಣಿಗಳಿಗೆ ಹಾಗೂ ಈ ಸುಮನ್ TV ಚಾನಲ್ನ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ಸುಮನ್ ಈಗ ಆಲ್ರೆಡಿ ನಮ್ಮ ನರೇಂದ್ರ ಬಾಬೂಜಿ ಹೇಳಿದಾಗೆ ಇಡೀ ವಿಶ್ವದಲ್ಲೇ ಪ್ರಖ್ಯಾತಿ ಆಗಿರ್ತಕ್ಕಂಥ ಒಂದು ಚಾನಲ್ ಆಗಿದೆ. ಅದು ಕರ್ನಾಟಕದಲ್ಲೇ ಆಗ್ತಾ ಇರ್ತಕ್ಕಂಥದ್ದು, ಇಂಥ ಒಂದು ಗಂಧದ ನಾಡಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ನಮ್ಮಂಥ ದಿವ್ಯಾಂಗರಿಗೆ ಒಂದು ಸೊಗಸಾದ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ಇವರು ಆಹ್ವಾನಿಸಿದಾಗ ನನಗೆ ಇದ್ರ ಬಗ್ಗೆ ನನಗೆ ಗೊತ್ತೇ ಆಗಲೇ ಇಲ್ಲ. ಆಮೇಲೆ ಇವತ್ತು ಇದ್ದಕ್ಕಿದ್ದಂಗೆ ಚಕ್ಕಂತ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಇಂಥ ಕಡೆ ಕಾರ್ಯಕ್ರಮ ಇದೆ ಬರಬೇಕು ಅಂತೇಳಿ. ನಾನು ಬೇರೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡ್ಕೊಂಡಿದ್ದೆ. ಇಂಥ ಒಂದು ಸೌಭಾಗ್ಯ ಸಿಕ್ಕಿರ್ಬೇಕಾದ್ರೆ, ನಿಮ್ಮೆಲ್ಲರನ್ನ ನೋಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ಹೇಳಿದಾಗ ಅದು ಅಲ್ಲಿಂದ ನನ್ನನ್ನು ಎಳ್ಕೊಂಡು ಬಂದಿದೆ. ಇದಕ್ಕೆ ನಾನು ನಿಮ್ಮೆಲ್ಲರಿಗೂ ಕನ್ನಡ ನಾಡಿನ ಎಲ್ಲ ಜನತೆ ಹಾಗೂ ಭಾರತೀಯರ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರ ಎಲ್ಲರ ಅಭಿನಂದನೆಗಳನ್ನು ತಮಗೆ ತಿಳಿಸ್ತೇನೆ. ಮತ್ತು ನಾನು ಈ ಸಮಯದಲ್ಲಿ ಹೇಳಬೇಕು ಅಂತ ಹೇಳಿದರೆ, ಇಂಥ ಮಾಧ್ಯಮಗಳು, ಇಂಥ ಚಾನಲ್ಗಳು ಎಷ್ಟು ಇರ್ತವೆ ಅಷ್ಟೂ ಪೂರಕವಾಗಿ ಕೆಲಸಗಳನ್ನು ಮಾಡಬೇಕು. ಈ ನಾಡಿಗೆ, ಈ ದೇಶಕ್ಕೆ, ಈ ಕನ್ನಡ ನಾಡಿನಲ್ಲಿ ಒಂದು ಸುಗಂಧ ಪರಿಮಳ ಇರ್ತಕ್ಕಂಥ ಈ ನಮ್ಮ ಸುಮನ್ ಚಾನಲ್ಗೆ ಇನ್ನೂ ಯಶಸ್ವಿಯಾಗಿ ಇವರ ಒಂದು ಕಾರ್ಯ ಪ್ರವೃತ್ತಿ ವಿಶ್ವಕ್ಕೆ ಮುಟ್ಲಿ ಅಂತ ಹೇಳ್ತಾ, ನಾನು ಈ ಸಮಯದಲ್ಲಿ 2 ಮಾತು ಹೇಳಕ್ಕೆ ಹೇಳ್ತೀನಿ. ನಾನು ಡಾಕ್ಟರ್ KS ರಾಜಣ್ಣ ಅಂತ ಹೇಳಿ, ಸ್ಟೇಟ್ ಕಮಿಷನರ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್, ಈ ಕರ್ನಾಟಕದ ರಾಜ್ಯ ಕರ್ನಾಟಕ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮಕ್ಕೆ ರಾಜ್ಯ ಆಯುಕ್ತರಾಗಿ ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಾನು ಸ್ಟೇಟ್ ಕಮಿಷನರಾಗಿ ಕೆಲಸ ಮಾಡಿದಾಗ ದಿವ್ಯಾಂಗರ ನೋವುಗಳು ನನಗೆ ಅರ್ಥ ಆಗ್ತಾಯಿತ್ತು. ಅದೇ ರೀತಿ ಆ ದಿಕ್ಕಿನಲ್ಲಿ ಕೆಲಸ ಮಾಡಿದಾಗ ಈ ಒಂದು ವೇದಿಕೆ ಕೊಟ್ಟಂಥ ನನಗೆ ಕಮಿಷನರಾಗಿ ಮಾಡಿದಂಥ ಅವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜ್ಜಿ ಅವರು, ಇವತ್ತು ಕೂಡ ಅವರೇ ಸಿದ್ದರಾಮಯ್ಯಜ್ಜಿಯವರೇ ಇದ್ದಾರೆ. ಅವ್ರಿಗೆ ಈ ಸುಮನ್ TVಯ ಮೂಲಕ
ನಾನು ಒಂದು ಸಲ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ನಮ್ಮ ನನಗೆ ಎಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ. ಕರ್ನಾಟಕದಲ್ಲಿ ಎಷ್ಟು ಪ್ರಶಸ್ತಿಗಳು ಅಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ. ಕೇಂದ್ರದಿಂದ ಅಬ್ದುಲ್ ಕಲಾಂ ಜಿ ಅವ್ರ ಕಡೆಯಿಂದ ನ್ಯಾಷನಲ್ ಅವಾರ್ಡು, ಮತ್ತು ಈಗಿರ್ತಕ್ಕಂಥ ಮುರ್ಮುಜಿ ಅವ್ರ ಕಡೆಯಿಂದ ಪದ್ಮಶ್ರೀ ಅವಾರ್ಡ್ ಕೂಡ ಬಂದಿದೆ. ಈಗ ಇನ್ನೂ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಗೆ ನಮ್ಮ ಚಾನಲ್ಲು ಬಂದಿರತಕ್ಕಂಥ ಒಂದು ಸುಯೋಗದಲ್ಲಿ ಆ ಒಂದು ಕೂಡ ಪ್ರಶಸ್ತಿ ಸಿಗುತ್ತೆ. ಇದು ನನಗಲ್ಲ, ನಮ್ಮೆಲ್ಲ ಕನ್ನಡಿಗರಿಗೆ ಸಿಕ್ಕುವಂಥ ಪ್ರಶಸ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ದೇವರು ತಮಗೆ ಮತ್ತಷ್ಟು ಆಯುಷು, ಆರೋಗ್ಯ, ಯಶಸ್ಸು, ಶ್ರೇಯಸ್ಸನ್ನು ಕೊಟ್ಟು ಕಾಪಾಡಲಿ. ಇಟ್ಸ್ ಟೈಮ್ ದಟ್ ವಿ ಕಾಲ್ ದಮ್ ಆನ್ ಸ್ಟೇಜ್ ಆ್ಯಂಡ್ ಟೆಲ್ ದಮ್ ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ರೆಂಡಿಷನ್. Thank you for the beautiful act what you put today, and we really loved it. Starting with, let's welcome the Guru. I request Hyderabad Suman TV team to please join us on stage. Suman TV Telugu ಏನಿದೆ, ಆಂಧ್ರ ಪ್ರದೇಶ್, ತೆಲಂಗಾಣ, ಆಲ್ ಓವರ್ ದ ವರ್ಲ್ಡ್ ರಾರಾಜಿಸ್ತಿತ್ತು ಅಲ್ಲ. ಬರೀ ಆಂಧ್ರ ತೆಲಂಗಾಣ ಅಷ್ಟೇ ಅಲ್ಲದೆ ಬೇರೆ ಒಂದು ಇತರೆ ದೇಶಗಳು ರಾರಾಜಿಸ್ತಿತ್ತು. ಈ ದಿನ ಕನ್ನಡ, ಸುಮನ್ ಟಿ ವಿ ಕನ್ನಡ ಸ್ಪೆಷಲಿ ನ್ಯೂಸ್ ಸೆಗ್ಮೆಂಟ್ನ ಅವ್ರು ಲಾಂಚ್ ಮಾಡ್ತಿದ್ರೆ ಅವ್ರಿಗೆ ಹೆಂಗೆ ಅನ್ನಿಸ್ತಿದೆ ಅಂತಂದರೆ, ಅವರ ಒಂದು ಪುಟ್ಟ ಕಂದಮ್ಮ ಆಲ್ರೆಡಿ ನಡೀತಾ ಇತ್ತಲ್ಲ, ಈಗ ಒಂಥರ ಹೈಸ್ಕೂಲ್ ಮುಗಿಸಿ ಕಾಲೇಜ್ಗೆ ಹೋದರೆ ಫೀಲಿಂಗ್ ಹೇಗಿರುತ್ತೋ ಆ ರೀತಿ ಫೀಲಿಂಗ್. ದಟ್ ಇಸ್ ವಾಟ್ ದೆ ಫೀಲ್ ಹ್ಯಾವ್ ರೈಟ್ ನಾವು, ದಟ್ ದೇರ್ ಲಿಟಲ್ ಬೇಬಿ ಇಸ್ ಆಲ್ ಸೆಟ್ ಫಾರ್ ದ ನೆಕ್ಸ್ಟ್ ಬಿಗ್ ಲೀಪ್. That is Suman TV Kannada. And I request all of them at the count of 3, 2, 1, thumbs up and say launch. You all are launching. Okay, I think you all can do this. Suman TV Kannada news launch. 3, 2, 1. Who've not only given their support to us, but today they are present in person too. Appreciate us and say that support is always going to be there. Starting with Mr. Uyala Srinivas, Director, JSP Andhra Pradesh Education and Welfare Infrastructure Development Corporation. I request you to please join us on stage, sir. Mr. Naguru Raghavendra, AP Education and Welfare Infrastructure Development Director. I request Mr. Preetham Agarwal, a great educationalist, Founder Chairman, Hello Kids Preschool. Mr. K.T. Rajkumar Garu, Mr. Raghu Bhatt, the lead face of TNIP News Channel, Shri Apta Purushottam Garu, Mr. Vinay, ladies and gentlemen, please put your hands together and let's welcome Shri C.N. Manjunath, Member of Parliament, Lok Sabha. ಸನ್ಮಾನ್ಯ ಸಚಿವರಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರೀತಿ ಪಾತ್ರರು ಡಾಕ್ಟರ್ C.N. ಮಂಜುನಾಥ್ ಸರ್ ನಮ್ಮ ಜೊತೆಗಿದ್ದಾರೆ. ಚಪ್ಪಾಳೆಗಳ ಮೂಲಕ ಅವ್ರನ್ನ ಸ್ವಾಗತಿಸೋಣ. ಐ ರಿಕ್ವೆಸ್ಟ್ ಡಾಕ್ಟರ್ ಗುಣಶೇಖರ್ Gopalpati, NBO Founder Hospital, to please join us on stage. Dr. Prashant Y, VP ICAT, Dr. Chitra S, Physician, Dr. Jayaprasad Babu, Mr. Sayan, COO, NBO Hospital, Dr. Jagannath Ireda, Director, Shri A. Nagaraj, SPS, Deputy Commissioner of Police. I request the names that have been called to please join us on stage. Let's take this S as a cue and let's go ahead and request the dignitaries on the dais to go ahead and launch Suman TV Kannada promo and Suman TV Kannada Health. 3, 2, 1. Launch. ಸ್ಪಷ್ಟತೆ ಮತ್ತು ನಿಖರತೆಯಿಂದ ಇದುವರೆಗೂ ಹಲವಾರು ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿರುವ ಸುಮನ್ ಟಿವಿ ತನ್ನ ಈ ವಿಜಯ ಪರಂಪರೆಯ ಯಾತ್ರೆಯನ್ನ ಮುಂದುವರಿಸಲು ಈಗ ನಿಮ್ಮ ಮುಂದೆ, ಅಂದರೆ ಕರ್ನಾಟಕದ ಒಂದು ಭಾಗವಾಗಲು ಹೊರಟಿದೆ. ಭಾಷೆಗೆ ಗಡಿ ಇಲ್ಲ ಎಂಬಂತೆ ಸುಮನ್ ಟಿವಿ ಕನ್ನಡದ ವಿಶ್ವಾಸಾರ್ಹ ಡಿಜಿಟಲ್ ವಾಹಿನಿಯಾಗುವಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಕೇವಲ ಸುದ್ದಿ, ಮನರಂಜನೆ ಮತ್ತು ಅಪರಾಧ ಕುರಿತು ಮಾತ್ರವಲ್ಲದೆ ಮಹಿಳಾ ಸಂಬಂಧಿತ ಕಾರ್ಯಕ್ರಮಗಳು, ಆರೋಗ್ಯದ ಕುರಿತು ಅರ್ಥಪೂರ್ಣ ಮಾಹಿತಿ ನೀಡುವುದು, ಶಿಕ್ಷಣಕ್ಕೆ ಸಂಬಂಧಪಟ್ಟ ರಾಷ್ಟ್ರೀಯ ಮತ್ತು
ಅಂತಾರಾಷ್ಟ್ರೀಯ ಅವಕಾಶಗಳ ಕುರಿತು ನಿಖರ ಮಾಹಿತಿ ನೀಡುವುದು. ಮನರಂಜನಾತ್ಮಕ ಕಾರ್ಯಕ್ರಮಗಳು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿಂದ ಕಲಾವಿದರನ್ನು ಪ್ರೋತ್ಸಾಹ ನೀಡುವುದು. ಅಷ್ಟೇ ಅಲ್ಲ, ವ್ಯಾಪಾರ, ವಹಿವಾಟು, ಹೂಡಿಕೆ, ಮೂಲ ಸೌಕರ್ಯಗಳ ಕುರಿತು ಸಕಾರಾತ್ಮಕ ಮಾಹಿತಿ ನೀಡಲಾಗುವುದು. ಆಧ್ಯಾತ್ಮ ಲೋಕದ ಅನಾವರಣ ಕೂಡ ಸುಮನ್ ಟಿವಿ ಕನ್ನಡದ ಪ್ರಮುಖ ಆದ್ಯತೆಯಾಗಿದೆ. ತನ್ನ ಇತಿಹಾಸ, ಪರಂಪರೆ ಮತ್ತು ಸಂಸ್ಕೃತಿಯಿಂದ ಕರ್ನಾಟಕ ಮುಂಚೂಣಿಯಲ್ಲಿದೆ. ದೇವಸ್ಥಾನಗಳು ಕನ್ನಡದ ಅತ್ಯುತ್ತಮ ಡಿಜಿಟಲ್ ವಾಹಿನಿಯಾಗ ಹೊರಟಿರೋ ಸುಮನ್ ಟಿವಿ ಕನ್ನಡ ಒಂದೊಳ್ಳೆ ಸ್ಟುಡಿಯೋ ಕೂಡ ಹೊಂದಿದ್ದು, ಪ್ರತಿ ಜಿಲ್ಲೆಯ ಕುರಿತು ವಸ್ತುನಿಷ್ಠ ವರದಿಗಾರಿಕೆಗೆ ಮಾನ್ಯತೆ ನೀಡುತ್ತಾ ಕನ್ನಡ ಪರ ಜನರ ಧ್ವನಿಯಾಗಲು ಸಿದ್ಧವಾಗಿ ನಿಂತಿದೆ. ಕರ್ನಾಟಕದ ವಿಶ್ವಾಸಾರ್ಹ ಡಿಜಿಟಲ್ ವಾಹಿನಿಯಾಗಲು ಹೊರಟಿರುವ ಸುಮನ್ ಟಿವಿ ಕನ್ನಡ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡುತ್ತಾ ಪ್ರೇಕ್ಷಕರಿಗೆ ಅರ್ಥವಾಗುವ ರೀತಿಯಲ್ಲಿ ಸುದ್ದಿಯನ್ನು ನೀಡುವುದೇ ಹಾಗೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತೆ. I request Dr. Yatish to please join us on stage. And sir, you being a doctor who's been a lifesaver and God to many, ಬೇರೆಯವರೇ ಯಾಕೆ ನಮ್ಮ ಮನೆಯಲ್ಲಿರೋರಿಗೆ ನೀವು ದೇವರು ಸರ್. ನಮ್ಮ ಮನೆಯವರೇ ಬಂದು ತಮ್ಮ ಕಾಲಕ್ಕೆ ಬಿದ್ದಿರೋದನ್ನು ನಾವು ನೋಡಿದ್ದೀವಿ. ಆ್ಯಂಡ್ ಈಗ ನಮ್ಮ ಊರಿನ ಜನತೆ ಅಂದರೆ ಚನ್ನಪಟ್ಟಣ ನಗರ ಜನತೆನ ಏನು ಹೇಳ್ತಿದ್ದಾರೆ, ಪೋಷಿಸ್ತಾ ಅವರ ಒಂದು ಸೇವೆಯನ್ನು ಅಲ್ಲಿಗೆ ಮುಡಿಪಾಗಿಟ್ಟಿರೋಂಥವ್ರು ಮಂಜುನಾಥ್ ಸರ್ ಅವರು ಈ ದಿನ ನಮ್ಮ ಸುಮನ್ ಟಿವಿ ಕನ್ನಡ ಹೆಲ್ತನ್ನು ಲಾಂಚ್ ಮಾಡ್ತಿದ್ದಾರೆ. ಚಪ್ಪಾಳೆಗಳು ಸುರಿಮಳೆ ಬರ್ತಿರಲಿ. ವಿ ರಿಕ್ವೆಸ್ಟ್ ಯು ಟು ಪ್ಲೀಸ್ ಗೋ ಅಂಡ್ ಲಾಂಚ್ ಸುಮನ್ ಟಿವಿ ಕನ್ನಡ ಹೆಲ್ತ್. ಮಂಜುನಾಥ್ ಸರ್ ಪ್ರತಿ ಸರಿ ನಮ್ಮ ಡಾಕ್ಟ್ರು ಯಾವತ್ತೇ ಮಾತಾಡಿದ್ರು ಮಾತು ಮುತ್ತಿದ್ದ ಹಾಗೆ ಅಂತ ಹೇಳ್ತಾರಲ್ಲ, ಅವರ ಪ್ರತಿಯೊಂದು ಮಾತು ಕೂಡ ಬಾಯಿಂದ ಮುತ್ತು ತುರಿದಾಗಿರುತ್ತೆ. ಅಷ್ಟೇ ಶಾಂತವಾಗಿ ಪ್ರಶಾಂತವಾಗಿ ಅವರು ಒಂದೊಂದು ಪೇಷನ್ಸ್ನ ನೋಡ್ಬೇಕಾದ್ರೂ ಅವರಲ್ಲಿರೋ ತಾಳ್ಮೆ ಪ್ರೀತಿ ಇದೆಯಲ್ಲ. ಸೊ ಟುಡೇ ವಿ ರಿಕ್ವೆಸ್ಟ್ ಯು ಟು ಪ್ಲೀಸ್ ಶೇರ್ ಫ್ಯೂ ವರ್ಡ್ಸ್ ಆನ್ ದಿಸ್ ಒಕೇಶನ್ ಸರ್. First of all, I'm very thankful to the management of Suman TV for this invitation to be amongst you this morning for launch of Suman TV digital networks, which is said to be one of the largest in this part of the world. My hearty congratulations to the management. So ivattu nodbodu, India is into digital revolution. So India has gone through many revolutions. Initially green revolution, industrial revolution, then white revolution, milk, through various milk cooperative societies. Then recently during Operation Sindoor we have seen India is into drone revolution. So today we are into digital revolution. So ಇವತ್ತು ನೋಡಿ ಏನಾಗಿದೆ ಅಂದರೆ, ಹಲವು ಸಭೆ ಸಮ್ಮೇಳನ ಸಮಾರಂಭಗಳಿಗೆ ಹೋದಂಥ ಸಂದರ್ಭದಲ್ಲಿ ಕೆಲವರು ಹುಡುಕಾಡ್ತಾ ಇರ್ತಾರೆ. ಅದರಲ್ಲೂ ಹೆಂಗಸರಾಗ್ಬೋದು ಗಂಡಸರಾಗ್ಬೋದು, ಅವರ ಸಣ್ಣ ಮಕ್ಕಳು ಕಳೆದೋಗಿರೋದು ಹುಡುಕಾಡ್ತಾ ಇರೋದಿಲ್ಲ, ಮೊಬೈಲ್ ಫೋನ್ ಕಳೆದೋಗಿದ್ರು ಹುಡುಕಾಡ್ತಾ ಇರ್ತಾರೆ. ಸೊ ಇಂಡಿಯಾ ಈಸ್ ದಿ ಥರ್ಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಮೊಬೈಲ್ ಫೋನ್. ಇನ್ಫ್ಯಾಕ್ಟ್ Bangalore produces the maximum number of mobile phones in the world. Actually Bangalore Foxconn ಎಲ್ಲ ಇದೆ. Every third mobile phone that is used in US is Indian make, so be proud of it. And every third tablet used in the world is made in India. So ನೋಡ್ಬೋದು, ಇವತ್ತು ಜನ್ಧನ್ ಅಕೌಂಟ್ ಅಂತ ಇದೆ. 60 crores people in India have got Jandhan account. That means digital bank account ಇದೆ. ಅಂದರೆ ಭಾರತದ ಪಾಪ್ಯುಲೇಷನ್ ಎಷ್ಟಿದೆ? 140 ಕೋಟಿ ಪಾಪ್ಯುಲೇಷನ್ ಇದೆ. ಅಂದರೆ ಲೆಸ್ ದೆನ್ 10 years, ಲೆಸ್ ದೆನ್ 15 years ಎಕ್ಸ್ಕ್ಲೂಡ್ ಮಾಡಿದರೆ ಮೇ ಬಿ ಅಬೌಟ್ 100 crores ಇದೆ. ಆದರೆ ಮೊಬೈಲ್ ಫೋನು 110 or 115 crores ಇದೆ. ಸೊ ಅದರಿಂದ ಇವತ್ತೇನಾಗಿದೆ, ಪ್ರಪಂಚ ವೇಗವಾಗಿದೆ ತುಂಬ. ವರ್ಲ್ಡ್ ಈಸ್ ಫಾಸ್ಟ್. ಈ ಪ್ರಪಂಚ ತುಂಬ ವೇಗವಾಗಿ ಸಾಗ್ತಾ ಇರೋದ್ರಿಂದ ಎಲ್ಲ ಸಮಸ್ಯೆಗಳು ವೇಗವಾಗಿ ಬರ್ತಾ ಇದೆ, ಬೇಗನೆ ಬರ್ತಾ ಇದೆ. ಇವತ್ತು ಸುಮನ್ ಟಿ ವಿ ಅವರು ಇಟ್ಸ್ ಪ್ಯೂರ್ಲಿ ಎ ಡಿಜಿಟಲ್ ಮೀಡಿಯಾ ನೆಟ್ವರ್ಕ್ ಅಂತ ಕೇಳಿದೆ. ಸೊ ಅಂದರೆ ನಾವು ವಿ ಹ್ಯಾವ್ ಟು ಮೂವ್ ವಿತ್ ದಿ
time. You have to change. ಸೊ ಯಾವಾಗ ಚೇಂಜ್ ಆಗಲಿಕ್ಕೆ ಸಾಧ್ಯ ಅಂದರೆ ನಾವು ಪ್ರಪಂಚ ಯಾವ ರೀತಿ ಸಾಗ್ತಾ ಇದೆ ಆ ರೀತಿ ಚೇಂಜ್ ಆಗ್ತಾ ಹೋಗಬೇಕಾಗುತ್ತೆ. ಸೊ ಇವತ್ತು ನೋಡ್ಬೋದು, ಇವನ್ ಎ ಸ್ಟ್ರೀಟ್ ವೆಂಡರ್, ಸ್ಮಾಲ್ ಸ್ಟ್ರೀಟ್ ವೆಂಡರ್, he has got that QR code. So such an extent. So 85% of India's transaction is digital today. 85% of India's transaction is digital. So ಅದರಿಂದ ಇವತ್ತು of course print media is always there, electronic media is the other one. ನಾವು ನ್ಯೂಸ್ ಪೇಪರ್ ನೋಡ್ಬೋದು ನೀವು. ಹಿಂದೆ ನ್ಯೂಸ್ ಪೇಪರ್ ಹಿಡಿದ್ರೆ ಕೈಲೇನೋ ಇದೆ ಅಂತ ಇದ್ವಿ. ಇವತ್ತು ನ್ಯೂಸ್ ಪೇಪರ್ ಹಿಡಿದ್ರೆ ಕೈನಲ್ಲಿ ಏನೋ ಇಲ್ಲ ಅನಿಸುತ್ತೆ. ಜಸ್ಟ್ ಓನ್ಲಿ ಫ್ಯೂ ಪೇಜಸ್ ಅಷ್ಟೇ. ಆ ಫ್ಯೂ ಪೇಜಸ್ಸಲ್ಲಿ ಒಂದು 2-3 ಪೇಜು ಮಹನೀಯರ ಅಡ್ವರ್ಟೈಸ್ಮೆಂಟ್ಗಳೇ ಇರುತ್ತೆ. ನೀವು ಕರೆಕ್ಟಾಗಿ ಅದಕ್ಕೆ ನಾನು ಯಾವಾಗಲೂ ನ್ಯೂಸ್ ಪೇಪರ್ ಓದುವಾಗ ಹಿಂದಿನ ಪೇಜಿಂದ ಓದ್ತೀನಿ. ಏನಕ್ಕೆ ಹಿಂದಿನ ಪೇಜಿಂದ ಓದ್ತಿದ್ದೀನಿ ಅಂದರೆ ಅದರಲ್ಲಿ 100% ಅದರಲ್ಲಿ ಏನಿರುತ್ತೆ ಕರೆಕ್ಟ್. 4 ಗೋಲ್ ಹೊಡೆದಿದ್ರೆ 4 ಗೋಲೆ, ಅಥವಾ ಸ್ಕೋರು ಕ್ರಿಕೆಟ್ 250 ಫಾರ್ 3 ವಿಕೆಟ್ಸ್ ಇದ್ದರೆ 3. ಅದೇ ನೀವು ಹಾಗೆ ಬಂದಂಗೆ ಫಸ್ಟ್ ಪೇಜಿಗೆ ಬಂದಂಗೆ ಅದೇನೋ ಆಗುತ್ತೆ ಬಿಡಿ, ಹೋಗ್ಲಿ, ದಟ್ಸ್ ಫೈನ್. ಸೊ ಇವತ್ತೇನಾಗಿದೆ ಜನರಿಗೆ, ಬಿಕಾಸ್ ಟೈಮ್ ಇಲ್ಲ. ಐ ಥಿಂಕ್ ಎವ್ರಿಬಡಿ ಈಸ್ ಬ್ಯುಸಿ ಅವರವ್ರ ವೃತ್ತಿನಲ್ಲಿ. ಅವನು ಸಣ್ಣ ವೃತ್ತಿ ಆಗ್ಬೋದು, ದೊಡ್ಡ ವೃತ್ತಿ ಆಗ್ಬೋದು. ಹೀಗಾಗಿ ಈ ವೃತ್ತಿನಲ್ಲಿ ಇದ್ದಾಗ ಇವತ್ತು ಆವ್ರೇಜ್ ಇಂಡಿಯನ್ ಸ್ಪೆಂಡ್ಸ್ 6 to 8 hours ಆನ್ ಸ್ಕ್ರೀನ್. ಅದು ಮೊಬೈಲ್ ಫೋನ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು. ಸೊ ಹೀಗಾಗಿ ಇವತ್ತು ನಾವು ಸುಮಾರು ಸ್ನೇಹಿತರು ಕೇಳೋದು, ನ್ಯೂಸ್ ಪೇಪರ್ ಓದಿದ್ರಾ? ಇಲ್ಲ ನಾನು ಆನ್ಲೈನ್ ಓದ್ಬಿಟ್ಟೆ ಅಂತಾರೆ. ಸೊ ಆನ್ಲೈನ್, ಇನ್ಫ್ಯಾಕ್ಟು ನಾವು ಹೇಳೋದು ಇಲ್ಲ, ಪ್ರಿಂಟಲ್ಲಿ ಬಂದರೆ ಬೆಟರು, ಅಟ್ಲೀಸ್ಟ್ ವಿಸಿಬಿಲಿಟಿ ಜಾಸ್ತಿ ಇರುತ್ತೆ. ಇಲ್ಲ ಸರ್, ಡಿಜಿಟಲ್ ಹೋದರೆ ಜಾಸ್ತಿ ಅಂದ್ಬಿಟ್ಟು. ಸೊ ಟುಡೇ ಆನ್ಲೈನ್ ಈಸ್ ಮಚ್ ಮೋರ್ ಪಾಪ್ಯುಲರ್. ಸೊ ಸಟನ್ಲಿ ನೀವು ನೋಡ್ಬೋದು, ಇವತ್ತು ಲೋನ್ಲಿನೆಸ್ ಜಾಸ್ತಿ ಆಗಿದೆ ಇಂಡಿಯಾದಲ್ಲಿ ವರ್ಲ್ಡಲ್ಲೇ ಜಾಸ್ತಿ. ಒಂಟಿತನ ಅಂತ ಹೇಳ್ತೀವಿ. ಒಂಟಿತನ ಯಾಕೆ ಜಾಸ್ತಿ ಆಗಿದೆ? ಅವರು ಒಬ್ಬರಿದ್ದಾರೆ ಅಂತ ಒಂಟಿತನ ಅಲ್ಲ, 10 ಜನ ಇದ್ದರು 10 ಜನನೂ ಮೊಬೈಲ್ ಫೋನ್ ನೋಡ್ತಾ ಇದ್ದಾರೆ, ಹಂಗಾಗಿ ಒಂಟಿತನ. ಪಕ್ಕದಲ್ಲಿ ಇದ್ದರೂ ಮಾತಾಡಲ್ಲ. ಸಿ, ಮೊಬೈಲ್ ಫೋನ್ ಆ್ಯಸ್ ಕೆಪ್ಟ್ people who are away from you, they are kept very closer to you, and people who are nearest you are kept away from you. So ಆ ಥರ ಆಗಿದೆ. So certainly digital network is the order of the day, but we need to really regulate the digital content. ಇವತ್ತು ನೋಡಿದೆ ಹೆಲ್ತ್ ಚಾನಲ್, ಹೆಲ್ತ್ ಕೇರ್ ಚಾನಲ್ ಅಂತ, ಅದರಲ್ಲಿ ಬಹಳ ಮುಖ್ಯವಾದದ್ದು ಇವತ್ತು ಈಗ ನೋಡಿ, ವಿ ಆಲ್ವೇಸ್ ಕನ್ಸಿಡರ್ ಅಸ್ ಎ ಸೂಪರ್ ಹ್ಯೂಮನ್ ಬೀಯಿಂಗ್, ಆ್ಯಂಡ್ ವಿ ಕನ್ಸಿಡರ್ ವಿ ಆರ್ ರಿಯಲಿ ಗ್ರೇಟ್ ಆ್ಯಂಡ್ ನೋಬಡಿ ಈಸ್ ಈಕ್ವಲ್ ಟು ಅಸ್ ಟಿಲ್ ಯು ಬಿಕಮ್ ಸಿಕ್. ವೆನ್ ಒನ್ಸ್ ಯು ಆರ್ ಸಿಕ್, ಐ ಥಿಂಕ್ ವೆನ್ ಯು ಆರ್ ಆನ್ ದಿ ಸ್ಟ್ರೆಚರ್, ವೆನ್ ಯು ಆರ್ ಆನ್ ದಿ ವೀಲ್ ಚೇರ್, ಯು ಮೇ ಬಿ ಎ ಮಿಲಿಯನೇರ್, ಯು ಮೇ ಬಿ ಎ ಬಿಲಿಯನೇರ್, ದೆನ್ ಯು ವಿಲ್ ಬಿ ಆಲ್ವೇಸ್ ವರಿಡ್. ಅದಕ್ಕೋಸ್ಕರ ನಾವು ಕನ್ನಡದಲ್ಲಿ ಹೇಳ್ತೇವೆ, ಈ ದೇಹಕ್ಕೆ ನಿಜವಾದ ಉಡುಗೊರೆ ಅಥವಾ ಕೊಡುಗೆ ಏನಪ್ಪ ಅಂದರೆ ಆರೋಗ್ಯ. ನಿಜವಾದ ಸಂಪತ್ತು ಏನಪ್ಪ ಅಂದರೆ ತೃಪ್ತಿ. 3ನೇದು ಈ ಸಂಬಂಧ, ನಿಜವಾದ ಸಂಬಂಧ ಅಂದರೆ ನಂಬಿಕೆ. ಸೊ ಅದರಿಂದ ಇವತ್ತು ನಮ್ಮ ಸುಮನ್ TV ಅವರು ಒಂದು ಹೆಲ್ತ್ ಕೇರ್ ಚಾನಲ್ನ ತಂದಿರೋದು ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ಇವತ್ತು ಆಯಿತು, ಆವಿಷ್ಕಾರಗಳಾಗ್ತಾ ಇದೆ, ಇವತ್ತು ವಿಜ್ಞಾನ ಕೂಡ ಮುಂದುವರಿತಾ ಇದೆ. ಅದೇ ರೀತಿ ನಾವು ದೊಡ್ಡ ಸಂಶೋಧನೆಗಳನ್ನು ಮಾಡ್ತೀವಿ. ಹೊಸ ಕಾಯಿಲೆಗಳು ಕೂಡ ಬರ್ತಾ ಇದೆ. ಅಂದರೆ ಒಂದು ಕಾಲ ಇತ್ತು, ಹಿಂದೆ ಮಕ್ಕಳು ತಂದೆ ತಾಯಿಗಳನ್ನ ಚಿಕಿತ್ಸೆಗೆ ಕರ್ಕೊಬರ್ತಾಯಿದ್ರು. ಯಾವುದು? ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಗೆ. ಜೀವನಶೈಲಿ ಆಧಾರಿತ ಕಾಯಿಲೆಗಳು ಅಂದರೆ ಒಂದು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಏನು ಹೇಳ್ತೀವಿ, 2ನೇದು ಅಧಿಕ ರಕ್ತದೊತ್ತಡ, ಹೈ ಬ್ಲಡ್ ಪ್ರೆಷರು, 3ನೇದು ಸಕ್ಕರೆ ಕಾಯಿಲೆ, ಡಯಾಬಿಟೀಸ್, 4ನೇದು ನಿಮ್ಗೆ ಗೊತ್ತಿರೋ ಹಾಗೆ ಸ್ಟ್ರೋಕು, 5ನೇದು ಕ್ಯಾನ್ಸರು, 6ನೇದು ಅದೇ ಸ್ಕ್ರೀನ್ ಅಡಿಕ್ಷನ್ ಅಥವಾ ಮೊಬೈಲ್ ಫೋನ್ ಆಗ್ಬೋದು, ಐಪ್ಯಾಡ್ ಆಗ್ಬೋದು,
ಸೊ ಇವತ್ತು ನೋಡಿ, ಇವತ್ತು ಮೊಬೈಲ್ ಫೋನ್ದು ಅದೇ ಡಿಜಿಟಲ್ದು ತುಂಬ ನೋಡ್ತಾರೆ. ಯಾವಾಗಲೂ ಅಷ್ಟೇ, ಇವತ್ತು ಎಲ್ಲಿ ಬಿಡುವಿರುತ್ತೆ ನೀವು ಇವನ್ನು ರೈಲ್ವೆ ಸ್ಟೇಷನಲ್ಲಿ ನೋಡ್ಬೋದು, ಅದು ಬಸ್ ಸ್ಟಾಪಲ್ಲಿ ನೋಡ್ಬೋದು, ಇವನ್ ಏರೋಪ್ಲೇನಲ್ಲಿ ನೋಡ್ಬೋದು, ಎಲ್ಲ ನೋಡ್ತಾ ಇರ್ತಾರೆ ಡಿಜಿಟಲ್. ಸೊ ಸರ್ಟನ್ಲಿ ದಿ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ದಿ ಅಟ್ರಾಕ್ಷನ್ ಫಾರ್ ಡಿಜಿಟಲ್ ನೆಟ್ವರ್ಕ್ ಈಸ್ ಮೋರ್. ಸೊ ಹಾಗಾಗಿ ಇದು ತುಂಬ ರಿಲೆವೆಂಟ್ ಆಗುತ್ತೆ. ಅಂದರೆ ಬಹಳ ಮುಖ್ಯವಾದದ್ದು ಮೀಡಿಯಾ ಅಂದರೆ ಅದು ಒಂದು ವೈದ್ಯಕೀಯ ವೃತ್ತಿ ಇದ್ದಾಗೆ ಅಂತ ನನ್ನ ಭಾವನೆ. ನಾವೇನಾದರೂ ಒಂದು ಕಾಯಿಲೆ ಕಂಡುಹಿಡಿಬೇಕಾದ್ರೆ ಕೆಲವೆಲ್ಲ ಟೆಸ್ಟ್ಗಳು ಮಾಡ್ತವೆ. ಅದೇ ರೀತಿ ಯಾವುದಾದ್ರೂ ಒಂದು ಬಹಳ ಸೂಕ್ಷ್ಮವಾದಂಥ ವಿಚಾರವನ್ನು ನಾವು ಸುದ್ದಿ ಮಾಡಬೇಕಾದ್ರೆ ಅದೇ ರೀತಿ ಒಂದು ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ಯಾಕೆಂದರೆ ಹಲವಾರು ಭಾವನಾತ್ಮಕದ ವಿಚಾರವಾಗ್ಬೋದು ಅಥವಾ ಪ್ರಚೋದನೆ ಮಾಡತಕ್ಕಂಥ ವಿಚಾರಗಳಾಗ್ಬೋದು. ಆ ಸೂಕ್ಷ್ಮ ವಿಚಾರಗಳನ್ನು ನಾವು ಬಿತ್ತರಿಸೋದಕ್ಕೆ ಮೊದಲು ಅದಕ್ಕೆ ಒಂದು ಟೆಸ್ಟ್ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಅದರಿಂದ ಯಾಕೆಂದರೆ ಎಷ್ಟೋ ಸರಿ ಈ ಕ್ವಶನ್ ಮಾರ್ಕ್ ಹಾಕ್ಬಿಡ್ತೀವಿ ನಾವು, ಕ್ವಶನ್ ಮಾರ್ಕ್ ಹಾಕಿದರೆ ಸೇಫ್ ಅಂತ. ಸೊ ಅದಕ್ಕೆ ಅಂದರೆ ಈಗ ಕ್ವಶನ್ಗಿಂತ ಆನ್ಸರ್ ಬಹಳ ಮುಖ್ಯವಾದದ್ದು. ಸೊ ಹೀಗಾಗಿ ಇವತ್ತು ಈ ಚಾನಲ್ ಇವತ್ತು ಹೆಲ್ತ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಭಾರತ ದೇಶದಲ್ಲಿ 60% ಸಾವುಗಳು ಇವತ್ತು ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾಯಿದೆ. ಹಿಂದೆ ಮಕ್ಕಳು ತಂದೆ ತಾಯಿಗಳನ್ನ ಕರ್ಕೊಂಬರ್ತಾಯಿದ್ರು, ಇವತ್ತು ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಕರ್ಕೊಬರ್ತಾಯಿದ್ದಾರೆ ಚಿಕಿತ್ಸೆಗೆ, ಹಾರ್ಟ್ ಅಟ್ಯಾಕಿಗೆ ಅಥವಾ ಬ್ಲಡ್ ಪ್ರೆಷರ್ಗೆ. ಅದಕ್ಕೆ ಹೇಳ್ತೀವಿ ಈಗ ಇವತ್ತು ಮಧುಮಕ್ಕಳಲ್ಲಿ ಮಧುಮೇಹ, ಮಧುಮಕ್ಕಳಲ್ಲಿ ಹೃದಯಾಘಾತ, ಮಧುಮಕ್ಕಳಲ್ಲಿ ಕ್ಯಾನ್ಸರ್. ಹಿಂದೆ ಎಲ್ಲ ನಾವು ಅದಕ್ಕೋಸ್ಕರ ಇವತ್ತು ನೀವು ಒಂದು ಸಿಟ್ಟಿಂಗ್ ಡಿಸೀಸ್ ಅಂತ ಇದೆ. ಸಿಟ್ಟಿಂಗ್ ಡಿಸೀಸ್ ಅಂದರೆ ಒಂದೇ ಜಾಗದಲ್ಲಿ 4 to 5 ಗಂಟೆ ಕೂತ್ಕೊಂಡು ಹಾಗೇ ಕೂತ್ಕೊಂಡಿದ್ರೆ ಅದು 5 ಸಿಗರೇಟ್ ಸೇದಿದಷ್ಟು ದುಷ್ಪರಿಣಾಮ ಅಂತ ಸಿಟ್ಟಿಂಗ್ ಡಿಸೀಸ್ ಅಂತ. ಈ ಸಿಟ್ಟಿಂಗ್ ಡಿಸೀಸ್ಗೆ ಒಂದು ಕಾರಣ ಏನಪ್ಪ ಅಂದರೆ, ಬೇಜಾರು ಮಾಡ್ಕೊಬಿಡಿ, ಧಾರಾವಾಹಿಗಳು ಅಂತಲೂ ಹೇಳಬೇಕಾಗುತ್ತೆ ಕೆಲವು ಕಡೆ. ಯಾಕೆಂದರೆ ಒಂದಾದ್ಮೇಲೆ ಒಂದು ಧಾರಾವಾಹಿ ಕೆಲವರು ನೋಡ್ಬೋದು. ಯಾಕಿಷ್ಟು ಮನೆಗೆ ಓಡ್ತಾ ಇದ್ದಾರೆ ಅಂತ, ಇಲ್ಲ ಧಾರಾವಾಹಿ ಬರ್ತಾ ಇದೆ. ಸೊ ಆ ಧಾರಾವಾಹಿ ನೋಡುವಾಗ ಎಷ್ಟೋ ಸರಿ ಮನೆಗೆ ಕಳ್ಳರು ಬಂದರೂ ಗೊತ್ತಾಗಲ್ಲ, ಅವ್ರಿಗೆ ಇವರೇ ವಿಶ್ ಮಾಡ್ತಾರೆ ಯಾವಾಗ ಬಂದರೆ ಏನು ಅಂತ. ಆಮೇಲೆ ಗೊತ್ತಾಗುತ್ತೆ ಕತ್ಕೊಂಡು ಹೋಗಿದ್ದಾರೆ ಹಾಗೆ ಹೀಗೆ ಅಂತ. ಸೊ ಅದರಿಂದ ಆಮೇಲೆ ಕೆಲವು ಧಾರಾವಾಹಿಗಳು ಈ ಯುಗದಲ್ಲಿ ಮುಗಿಯೋದೇ ಇಲ್ಲ, 365, 366, 67. ಸೊ ಇವತ್ತು ಈ ಡಿಜಿಟಲ್ಲು ಇದೇನಕ್ಕಂದ್ರೆ ತುಂಬ ಅಂದರೆ ಅವ್ರಿಗೆ ಫ್ರೀ ಟೈಮ್ ಸಿಗುತ್ತೆ. ಆಫೀಸಲ್ಲಿ ಲಂಚ್ ಬ್ರೇಕ್ ಆಗ್ಬೋದು ಅಥವಾ ಈವ್ನಿಂಗ್ ಬ್ರೇಕ್ ಆದಾಗ ನೋಡ್ತಾ ಇರ್ತಾರೆ. ಸೊ ಅಂದರೆ ಹೆಲ್ತ್ ಈಸ್ ವೆಲ್ತ್ ಅಂತ ಎಲ್ಲರಿಗೂ ಗೊತ್ತಿದೆ. ನಾವು ಈ 3 ವಿಚಾರಗಳನ್ನು ನಾನು ಪದೇ ಹೇಳ್ತೇನೆ. ನೋಡಿ, ನೀವು ಆಸ್ಪತ್ರೆಗಳಿಗೆ ಹೋದಂಥ ಸಂದರ್ಭದಲ್ಲಿ ನೀವು ICUನಲ್ಲಿ ರೋಗಿಗಳನ್ನು ನೋಡಿದಾಗ ಅನಿಸುತ್ತೆ ನಮಗೆ ಹೆಲ್ತ್ ಎಷ್ಟು ಮುಖ್ಯ ಅಂತ. ಅದೇ ನಾವು 2ನೇ ಸರಿ ಹೋಗಿ ನೋಡಿದಾಗ ಅನಿಸುತ್ತೆ, ಅಯ್ಯೋ ಪಾಪ ಇನ್ನೂ ರಿಕವರಿನೇ ಆಗಿಲ್ವೇನೋ ಹಾಗೆ ಹೀಗೆ ಅಂತ ಹೇಳುತ್ತೆ. ನಂತರ ಜೈಲಿನಲ್ಲಿ ಹೋಗಿ ಕೈದಿಗಳನ್ನು ನೋಡಿದಾಗ ಅನಿಸುತ್ತೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅಂತ. 3ನೇದು ರುದ್ರಭೂಮಿಗೆ ಹೋದಾಗ ನಾವು ರಿಯಲೈಸ್ ಮಾಡ್ಕೊಳ್ಳೋದು ನಮ್ಮಿಂದ ಏನೂ ಬರೋದಿಲ್ಲ, ನಮ್ಮಿಂದೆ ಬರೋದು ಏನಾದರೂ ಸಣ್ಣ ಪುಟ್ಟ ಒಳ್ಳೆ ಕೆಲಸ ಮಾಡಿದರೆ ಅಥವಾ ಉತ್ತಮ ಹೆಜ್ಜೆ ಬಿಟ್ಟೋಗಿದ್ರೆ ಅದು ಮಾತ್ರ ಬರುತ್ತೆ ಅಂತ. ಸೊ ಅದರಿಂದ ಆರೋಗ್ಯ ಚಾನಲ್ಲು ಬಹಳ ಮುಖ್ಯ. ಇವತ್ತು ಸುಮಾರು ಈ ಹೃದಯಾಘಾತದ ಬಗ್ಗೆ ನಾನು ಹೇಳ್ತಾ ಇದ್ದೆ. ತುಂಬ ಚಿಕ್ಕ ವಯಸ್ಸು 30ರಷ್ಟು ಹೃದಯಾಘಾತಗಳು ಇವತ್ತು ಭಾರತ ದೇಶದಲ್ಲಿ 40 ವರ್ಷಕ್ಕಿಂತ ಚಿಕ್ಕವರಿಗೆ ಆಗ್ತಾಯಿದೆ. 19 ವರ್ಷ, 20 ವರ್ಷ, 25 ವರ್ಷದ ಡಾಕ್ಟರ್ಸ್ಗೆ, 24 ವರ್ಷದ ಡಾಕ್ಟ್ರು, 23 ವರ್ಷದ ಇಂಜಿನಿಯರು, 27 ವರ್ಷದ ಯಾರೋ CEO. ಸೊ ಅದರಿಂದ ಈ ಇಂಟರ್ವ್ಯೂಸು ಅದರಲ್ಲಿ ಹಲವಾರು ಸಮಸ್ಯೆಗಳಿಗೆ ನಾವು ಉತ್ತರ ಸಿಗುತ್ತೆ. ಅದರಲ್ಲೂ ಮುನ್ನೆಚ್ಚರಿಕೆ ಕ್ರಮಗಳಿಗೆ ನಾವು ಯಾವ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ನಂತರ ಯಾವ್ಯಾವ ಚಿಕಿತ್ಸೆ ಯಾವ್ಯಾವ ಆಸ್ಪತ್ರೆಗಳಲ್ಲಿ ಸಿಗುತ್ತೆ ಅಂತ ಮಾಹಿತಿ ಕೂಡ ಸಿಗುತ್ತೆ ನಮಗೆ ಡಿಜಿಟಲಲ್ಲಿ. ಯಾವ ಆಸ್ಪತ್ರೆಗೆ ಏನು ಹೊಸ ಟೆಕ್ನಾಲಜಿ ಏನು ಬಂದಿದೆ ಅಥವಾ ಇವಾಗಂತೂ
ವಿ ಆರ್ ಇನ್ ಎನ್ ಎರಾ ಆಫ್ ಟೆಕ್ನಾಲಜಿಕಲ್ ರೆವಲ್ಯೂಷನ್. ಈಗ ಸರ್ಜರೀಸ್ ಎಲ್ಲ ಮಿನಿಮಲ್ ಇನ್ವೇಸಿವ್ ಆಗಿದೆ ಅಥವಾ ಲೆಸ್ ಇನ್ವೇಸಿವ್ ಆಗಿದೆ. ಹಿಂದೆ ಎಲ್ಲ 10 ದಿವಸ ಅಡ್ಮಿಟ್ ಮಾಡ್ಕೋತಾ ಇದ್ರು, ಈಗ ಒಂದೇ ದಿವಸ 2 ದಿವಸ. ಸೊ ಯಾವ್ಯಾವ ಸೌಲಭ್ಯಗಳು ಎಲ್ಲೆಲ್ಲಿದೆ ಹಾಗೆ ಅದರದ್ದು ಮಾಹಿತಿ ಕೂಡ ಸಿಗುತ್ತೆ, ಕಾಯಿಲೆ ಬಗ್ಗೆ ಮಾಹಿತಿ ಸಿಗುತ್ತೆ, ಮುನ್ನೆಚ್ಚರಿಕೆ ಕ್ರಮಗಳು. ಯಾಕೆಂದರೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್, ಪ್ರಿಕಾಷನ್ ಈಸ್ ಸ್ಟಿಲ್ ದ ಬೆಸ್ಟ್. ಇವತ್ತು ಭಾರತ ದೇಶದಲ್ಲಿ ಸುಮಾರು 15 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ಇನ್ನು 15 ಕೋಟಿ ಜನರು ಸಕ್ಕರೆ ಕಾಯಿಲೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ. ಬಟ್ ಭಾಳ ಮುಖ್ಯವಾದದ್ದು, ಸಕ್ಕರೆ ಕಾಯಿಲೆ ಆಲ್ರೆಡಿ ಫುಲ್ ಫ್ಲೆಜ್ಡ್ ಸಕ್ಕರೆ ಕಾಯಿಲೆಗೆ ಏನು ದುಷ್ಪರಿಣಾಮ ಇರುತ್ತೋ ಬಾರ್ಡರ್ ಲೈನ್ ಡಯಾಬಿಟೀಸ್ದು ಅಷ್ಟೇ ಇರುತ್ತೆ. ಕೆಲವರು ಅನ್ನೋದು ಬಾರ್ಡರ್ ಲೈನ್ ಡಯಾಬಿಟೀಸು ನಾನೇನು ಇಲ್ಲ ಹಾಗೆ ಹೀಗೆ. ನಾವು ನೆನ್ನೆ ಒಂದು ಹೆಲ್ತ್ ಚೆಕಪ್ ಮಾಡಿದ್ವಿ. ಸುಮಾರು 200 ಜನರಿಗೆ ಚೆಕಪ್ ಮಾಡಿದಾಗ ಅದರಲ್ಲಿ ಒಂದು 26 ಜನ ಅನಿಸುತ್ತೆ ಬ್ಲಡ್ ಶುಗರ್ 400 ಇದೆ, ಅವ್ರಿಗೆ ಗೊತ್ತೇ ಇಲ್ಲ. ಸೊ ಅವ್ರು ಯಾರೋ ಹೇಳಿದರು, ಸರ್ 400 ಇದೆ ಅಂತ ಖುಷಿಯಾಗಿ ಹೇಳ್ತಾ ಇದ್ದಾರೆ. ಅಯ್ಯೋ 400 ಖುಷಿ ಅಲ್ಲ ರೀ, ಜಾಸ್ತಿ ಅಂತ ಹೇಳಿದ್ವಿ ನಾವು. ಕೆಲವ್ರು ಏನು ಅನ್ಕೋತಾರೆ, ನಂಬರ್ ಜಾಸ್ತಿ ಇದ್ರೇನೋ ಜಾಸ್ತಿ ಚೆನ್ನಾಗಿದ್ದೀವಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಈ ಕಾಯಿಲೆಗಳ ಅದಕ್ಕೋಸ್ಕರ ಇವತ್ತು ಈ ಕಾಯಿಲೆಗಳ ಪ್ರಮಾಣ ಭಾರತ ದೇಶದಲ್ಲಿ ಜಾಸ್ತಿ ಇರೋದ್ರಿಂದ ಇದಕ್ಕೆ ನಾನಾ ಕಾರಣ ಇದೆ. ಇವತ್ತು ಕಾಲ ಬದಲಾಗಿದೆ ಅಂತ ಹೇಳ್ತಾ ಇದ್ದೀವಿ. ಕಾಲ ಅಂತೂ ಡೆಫಿನೆಟಾಗಿ ಬದಲಾಗಿಲ್ಲ. ಜನ ಬದಲಾಗಿದ್ದಾರೆ, ಜನರ ಅಪೇಕ್ಷೆ ಬದಲಾವಣೆ ಆಗಿದೆ, ಜನರ ನಿರೀಕ್ಷೆ ಬದಲಾವಣೆ ಆಗಿದೆ. ಕಾಲ ಬದಲಾಗಿಲ್ಲ, ಜನ ಬದಲಾವಣೆ ಆಗಿದ್ದಾರೆ. ಅಂದರೆ ಈಗ ಏನಾಗಿದೆ, ಐ ಥಿಂಕ್ ಎವ್ರಿಬಡಿ ಈಸ್ ಮೂವಿಂಗ್ ಫಾಸ್ಟ್ ವರ್ಲ್ಡ್ ಅಂತ ಹೇಳ್ತೀವಲ್ಲ. ಸೊ ಅದಕ್ಕೋಸ್ಕರ ಫಾಸ್ಟಾಗೆ ಕಾಯಿಲೆಗಳು ಬರ್ತಾಯಿದೆ ಬೇಗ. ನೋಡಿ, ಭಾರತ ದೇಶದಲ್ಲಿ ಎಲ್ಲ ಕಾಯಿಲೆಗಳು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದ್ರೆ 15-20 ವರ್ಷ ಬೇಗ ಬರುತ್ತೆ. ನಂತರ ಹೆಂಗಸರಲ್ಲಿ ಕೂಡ ಹಿಂದೆ ನಾವೆಲ್ಲ MBBS ಓದುವಾಗ 50 ವರ್ಷದ ಕೆಳಗಡೆ ಹೆಂಗಸರಲ್ಲಿ ಈ ಹಾರ್ಟ್ ಅಟ್ಯಾಕು ನೋಡೇ ಇರಲಿಲ್ಲ ನಾವು. ಇವತ್ತು 20ರಷ್ಟು ಹೃದಯಘಾತ 50 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಹೆಂಗಸರಲ್ಲಿ ಆಗ್ತಾಯಿದೆ. ಏನಕ್ಕೆ ಆಗ್ತಾಯಿದೆ? ಹೆಂಗಸರು ಗಂಡಸರ ಥರ ಕೆಲಸ ಮಾಡ್ತಿದ್ದಾರೆ, ಮೆನ್ ಇಸ್ ವುಮೆನ್ ಅಂತ ಹೇಳ್ತೀವಿ. ಎರಡನೇದು, ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ, ಅದು ಒಂದು ಕಾರಣ. ಸೊ ಇವನ್ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಎ ಲೈಫ್ ಸ್ಟೈಲ್ ಡಿಸೀಸ್, ಮೆನಿ ಡಸಂಟ್ ನೋ. ಸೊ ಅದರಿಂದ ನೋಡಿ, ಮಕ್ಕಳು ಅಷ್ಟೇ. ನಾವು ನಂತರ ಈ ದೊಡ್ಡ ನಗರಗಳಲ್ಲಿ ಬೆಂಗಳೂರು, ಹೈದರಾಬಾದು, ಚೆನ್ನೈ, ಡೆಲ್ಲಿ, ಇಂಥ ಬಾಂಬೆ ದೊಡ್ಡ ನಗರಗಳಲ್ಲಿ ವಾಸ ಮಾಡೋದೇ ಒಂದು ಆರೋಗ್ಯಕ್ಕೆ ಹಾನಿಕರ ಆಗಿದೆ. ಲಿವಿಂಗ್ ಇನ್ ಬಿಗ್ ಸಿಟೀಸ್ ಇಟ್ ಸೆಲ್ಫ್ ಈಸ್ ಎನ್ ಹೆಲ್ತ್ ಹಜಾರ್ಡ್ ಕಂಪೇರ್ಡ್ ಟು ವಿಲೇಜಸ್. ಸೊ ಎನಿವೇ, ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಟು ಲಾಂಚ್ ಜಸ್ಟ್ certainly a digital healthcare channel is very important considering the burden of disease. So men above 35, in India I am talking about, men above 35, women above 45 should undergo a medical checkup anniversary. We celebrate wedding anniversary, no? So just like that, celebrate a medical checkup anniversary in men above 35, women above 45, because there are so many. Cosmetically you may look great, cosmetically you may look healthy, internally there may be having a lot of problems. And also preventive thing is very important. See, many experts will come on the digital platform, and even digital teaching also. Not only this could be also used for doctors. 1 dozen non-medicine medicine. They are not medicines, but they are medicines. Number 1 is sunlight. Second is exercise. Third is fasting. Fourth is rest. Fifth is sleep. Sixth is smile. Seventh is friendship. Eighth is having dinner with family members. 9 is gratitude. And 10th is talking to each other than talking about others. Then 11th is meditation and yoga. 12th is
Suman TV Medical Care. 12th is Suman TV Digital Healthcare Network. Thank you. Sir, this day is going to be, etched in golden words when it comes to Suman TV Kannada. Because first thing, the 12 medicine, what you said, it is a great content for Suman TV Kannada. Great content. And the last punchline, what you finished, no sir, that is why you are special. That's why people call you a walking god. Thank you. Thank you for all the love and support. And now we request Suman sir and his team to please go and present a token of love and gratitude to Manjunath sir. I request Mr. Singan Shetty Subbaramaya, ex-NRGS State Development Corporation, AP, Andhra Pradesh. I request you to please join us on stage. I request Mr. Kumar Swami, retired government service official. I request Mr. G. Balaji, Gibrai Company, Vinay Kanakarala, Mr. Shai Purushottam, Mr. Sumant Narayan, Dr. Lochana Rajesh. Let's have a big round of applause. Thank you for the silent support. Thank you for being one of the pillar of Suman TV. I think such a proud moment it is for a son to see his father being appreciated. Kiran is the happiest now. Now I request Shri Kumar Swami Garu to please join us on stage. ಕನ್ನಡದಲ್ಲಿ ಒಂದು ಮಾತಿದೆ, ಅಸಲಿಗಿಂತ ಬಡ್ಡಿ ಜಾಸ್ತಿ ಇಷ್ಟ ಅಂತೆ, ಮಕ್ಕಳಿಗಿಂತ ಮೊಮ್ಮಕ್ಕಳು ಜಾಸ್ತಿ ಪ್ರೀತಿ ಅಂತೆ. ಇಬ್ಬರು ಮುದ್ದಾದ ಮಕ್ಕಳು ಹೇಗೆ ಅಜ್ಜಿ ತಾತನ್ನ ಕರ್ಕೊಂಡು ಬಂದರು. ಇಟ್ just shows the values and morals which is being taught to the kids, which is amazing. Good job boys, good job. I request Dr. Yatish to please join us on stage. We have Dr. Yatish on stage, COO of Apollo Hospitals, a name which is very famous in India, one who saves lives every minute. We are truly privileged with your presence. Thank you. Talking about Suman TV Kannada Health, I think it is going to have an array of doctors from various fields talking about how that you could keep yourself healthy and keep your health at check, and what are the things that you could do to make your health better, because with the wide expertise what we've been collaborated with us. I request Mr. Raju and Mr. Sudarshan to please join us near the stage. I request Mr. T.M. Praveen to please join us on stage. Mr. Raju ಹಾಗೂ Mr. Sudarshan ರವರು ಅವರ ಪ್ರೀತಿಯ ಕಾಣಿಕೆಯನ್ನ in the same constituency, I think it is 5th time that we have a star who's been shining bright, that is Shri P.C. Mohan sir, Member of Parliament, Lok Sabha. ದಯವಿಟ್ಟು ಚಪ್ಪಾಳೆಗಳೊಂದಿಗೆ ಶ್ರೀಯುತರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಅವರ ಕಾನ್ಸ್ಟಿಟ್ಯೂನ್ಸಿ ಅವರಿಗೆ ಎಷ್ಟು ಪ್ರೀತಿಯನ್ನ ಕೊಟ್ಟಿದೆ ಅಂತಂದ್ರೆ, ಅವರು ಬರೀ ಬೆಂಗಳೂರಲ್ಲ, ಕರ್ನಾಟಕದ ಇಡೀ ದೇಶದ ಮನೆ ಮಾತಾಗಿರುವಂಥವ್ರು, ನಮ್ಮ ನೆಚ್ಚಿನ ನಾಯಕರು. ಅವರ ಕಾರ್ಯವೈಖರಿ, ಅವರ ಸಮಯ ಬದ್ಧತೆ, ಅದರೆಲ್ಲದರ ಜೊತೆಗೆ ಒಂದು ಸಲ ಒಂದು ಮಾತನ್ನ ಕೊಟ್ರೆ ನಾನು ಬರ್ತೀನಿ ಅಂತಂದ್ರೆ, ಎಂಥ ಸಮಯದಲ್ಲೇ ಆಗಲಿ, ಎಷ್ಟೇ ಕೆಲಸದ ಒತ್ತಡ ಇರಲಿ, ಯಾರಿಗೆ ಬರ್ತೀನಿ ಅಂತ ಹೇಳಿರ್ತಾರೋ ಅವ್ರಿಗೋಸ್ಕರ ಸಮಯವನ್ನ ಹಾಗೂ ಅವರ ಪ್ರೀತಿಯನ್ನ ಕೊಡುವಂಥವ್ರು ನಮ್ಮ P.C. ಮೋಹನ್ ಸರ್. ಈ ದಿನ ನಮಗಂತೂ ತುಂಬಾನೇ ಸಂತೋಷವನ್ನ ತಂದಿದೆ ಅವರ ಆಗಮನಕ್ಕೆ. ದಯವಿಟ್ಟು ಎಲ್ಲರೂ ಶಾಂತಚಿತ್ತರಾಗಿ ಕೂತ್ಕೋಬೇಕಾಗಿ ವಿನಂತಿ. ಈಗ ಜನಮೆಚ್ಚಿದ ನಾಯಕರು, ನಿಮ್ಮೆಲ್ಲ ಪ್ರೀತಿಯ ಜನಸೇವಕರು, ಜನ ಬಂದಿಗೆ ಯಾವಾಗಲೂ ಇರುವಂತಹ P.C. ಮೋಹನ್ ಸರ್ ಅವರು ಎರಡು ಮಾತುಗಳನ್ನ ಆಡಬೇಕಾಗಿ ಕೇಳ್ಕೊತೀನಿ. ಸುಮನ್ ಟಿವಿಯ ಎಲ್ಲ ಆಡಳಿತ ಮಂಡಳಿಯವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮೊದಲನೇದಾಗಿ ನಾನು ತಡವಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರಲ್ಲೂ ಕೂಡ ಕ್ಷಮೆ ಕೇಳ್ತೀನಿ. ರಾಜಕಾರಣಿಗಳು ಒಂದೊಂದು ಕಾರ್ಯಕ್ರಮ ಇರ್ತದೆ. ಇವತ್ತೊಂದು ಪ್ರೊಟೆಸ್ಟ್ ಮಾಡಿ ನಾನು ಬರೋಕ್ಕೆ ಲೇಟ್ ಆಗೋಯ್ತು, ಅದೇ ಹೇಳ್ತಿದ್ದೆ, ಬರೋದು ಲೇಟ್ ಆಯಿತು ಅಂತ ಹೇಳಿ. ಸುಮನ್ ಟಿ ವಿಯವರು ನಾನು ಬಹಳಷ್ಟು ಸತಿ ಭೇಟಿ ಆಗಿದ್ದೀನಿ. ಅವರು ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಲ್ಲಿ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಮಾಡ್ತೀನಿ ಅಂತ ನನಗೆ ಬಹಳ ದಿವಸಗಳಿಂದನೇ ಹೇಳಿದರು. ನಾನು ಬಹಳ ಸಂತೋಷ ಆಯಿತು. ಕಳೆದ ವಾರ ಬಂದು ಇನ್ವಿಟೇಷನ್ ಕೊಟ್ಟು ಕರೆದಾಗ ನನಗೆ ನಿಜವಾಗ್ಲೂ ಕೂಡ ಸಂತೋಷ ಆಯಿತು. ಯಾಕೆಂದರೆ ಸುಮನ್ ಟಿ ವಿ ಏನಿದೆಯಲ್ಲ, ಇದು ಆಂಧ್ರ ಅಲ್ಲಿ ಬಹಳ ಪಾಪ್ಯುಲರು. ಸುಮಾರು 10 ಕೋಟಿಗೂ ಜನ ವ್ಯೂವರ್ಸ್ ಇದ್ದಾರೆ. ಇದಕ್ಕೆ ನಿಜವಾಗ್ಲೂ ಕೂಡ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ
ಇವತ್ತು ಮತ್ತು ನಾಳೆ ಏನು ಹೇಳಬೇಕಂದ್ರೆ ಡಿಜಿಟಲ್ ಯುಗ. ಈ ಒಂದು ಯುಗದಲ್ಲಿ ಈಗ ಆಲ್ರೆಡಿ ಇವರಿಷ್ಟು ಪಾಪ್ಯುಲರ್ ಆಗಿದ್ದಾರೆ. ಬಹಳಷ್ಟು ಡಿಜಿಟಲ್ ಮೀಡಿಯಾಗಳಿದ್ದಾವೆ, ಆದರೆ ಸುಮನ್ ಟಿ ವಿಗೆ ಅದನ್ನು ಯಾವುದನ್ನು ಹೋಲ್ಸೋಕ್ಕಾಗಲ್ಲ. ಸುಮನ್ ಟಿ ವಿನೇ ಅದರದೇ ಆದಂತಹ ಒಂದು ಖ್ಯಾತಿಯನ್ನು ಪಡೆದಿರುವಂಥದ್ದು ಈ ಒಂದು ಸುಮನ್ ಟಿ ವಿ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅವರು ಬೆಂಗಳೂರಿಗೆ ಬಂದು ಕರ್ನಾಟಕದಲ್ಲಿ ಪಾದಾರ್ಪಣೆ ಮಾಡಿರೋದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಸಂತೋಷ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮೀಡಿಯಾ ಅಂತ ಹೇಳಿದ್ರೆ ಇವತ್ತು ಜನಗಳಿಗೆ ಏನು ಒಂದು ಜನಗಳ ಒಂದು ಯಾವುದೇ ಒಂದು ಆ ಭಾವನೆಗಳನ್ನು ಕೂಡ ಜನಗಳಿಗೆ ತೋರಿಸುವಂಥದ್ದು, ಯಾವುದೇ ಅದು ಸರ್ಕಾರ ಅದು ಒಂದು ಎಚ್ಚರಿಕೆಯಿಂದ ಇರಬೇಕಂತ ಹೇಳಿದ್ರು ಕೂಡ ಎಚ್ಚರಿಕೆ ಗಂಟೆ ಆಗಿ ನೀವೆಲ್ಲರಿಗೂ ಕೂಡ ಒಂದು ಸಲಹೆಯನ್ನು ಕೊಟ್ಟು ಕೆಲಸ ಮಾಡ್ತೀನಿ. ತಮಗೆ ಐ ವಿಶ್ ಯು ಆಲ್ ದ ಬೆಸ್ಟು. ನಿಮ್ಮ ಒಂದು ಏನು ಹೊಸ ಒಂದು ವೆಂಚರ್ ಇಲ್ಲಿ ಬೆಂಗಳೂರಲ್ಲಿ ಮಾಡಿದಿರೋ ಅದನ್ನು ಚೆನ್ನಾಗಿ ನಡೀಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.